ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾಬದ್ಯ ತಪಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿರುದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನೌ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸತ್ಯರ್ನ ವೈವಾದಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣೀಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ಅಸಾಧು ನಿಬಂಧಂ ದತಮಸ ಅವಕುಂಠಿತತ್ವೇನ ಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯಾನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನಾ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತ್ವಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂದರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ ಮದ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾ ಸ್ನಾನಮೋ ವಿಧಾಯ ನೃಹರೇ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾಧಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ
ಸುಖೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಿತ್ಯ ಮನಸಾಮ್ಯಪತ್ಯ ರಘುತ್ತಮಾಖ್ಯಂ ಸಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದೋ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಬೀಷ ಜನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಾ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ಋಣಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯಾ ತಾನ್ನಮಸ್ಸೆ ಗುರೂನ್ ಮಮ ಆಪಾದ ಮೂಲೆ ಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಶ್ರೀಮನ್ಯಾಯ ಸುಧಾಸಕ್ತಂ ನಾನಾರ್ಥ ಪ್ರತಿಪಾದಕಂ ಗುಣಗ್ರಾಹಿ ಯತಿಶ್ರೇಷ್ಠಂ ಶ್ರೀ ಸತ್ಯಾತ್ಮ ಗುರುಂ ನುಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾವು ನಿನ್ನೆಯ ಪಾಠದಲ್ಲಿ ಹಿಂದಿನ ಅಧಿಕರಣಗಳಿಗೂ ಈ ಮುಂದಿನ ಆನಂದಮಯಾಧಿಕರಣಕ್ಕೂ ಏನು ಸಂಬಂಧ, ಸಂಗತಿ ಏನು ನೋಡಿ. ಹಿಂದಿನ ಪ್ರಧಾನವಾದ ಪಂಚಾಧಿಕರಣಿಯಲ್ಲಿ ಜಗಜ್ಜನ್ಮಾಧಿಕಾರಣನಾದ ಪರಮಾತ್ಮನಲ್ಲಿ ಪರಬ್ರಹ್ಮನಲ್ಲೇನೇ ಸಕಲ ಶಾಸ್ತ್ರಗಳ ಸಮನ್ವಯವಾಗುತ್ತದೆ. ಆ ಪರಬ್ರಹ್ಮ ಸರ್ವಥಾ ಅವಾಚ್ಯನಲ್ಲ, ಅವನು ವಾಚ್ಯನೇ. ಸರ್ವಶಬ್ದ ವಾಚ್ಯನಾದ ಪರಮಾತ್ಮನಲ್ಲೇನೆ ಸರ್ವಶಬ್ದಗಳ ಸರ್ವಶಾಸ್ತ್ರಗಳ ಸಮನ್ವಯ ಅಂಬೋದನ್ನು ಹೇಳಿದ್ವಿ. ಹಾಗಾದರೆ ನೋಡಿ, ಹಿಂದಿನ ಅಧಿಕರಣಗಳಿಗೂ ಈ ಒಂದು ಆನಂದಮಯ ಅಧಿಕರಣಕ್ಕೂ ಹಾಗಾದ್ರೆ ಆನಂತರ್ಯ ಸಂಗತಿ ಇದೆ ಅಂತ ತಿಳಿಸಿದಂಗಾಯಿತು. ಅದರ ವಿವರಣೆಯನ್ನೇ ಇಲ್ಲಿ ಟೀಕಾಕೃತ್ಪಾದ ನೋಡಿ ಸುಧಾವಾಕ್ಯದಲ್ಲಿ ಹೇಳುತ್ತಾರೆ. ತದನೇನ ಸಮನ್ವಯ ಸೂತ್ರೇಣ ಅಧ್ಯಾಯಶೇಷಸ್ಯ ಪ್ರಪಂಚ ಪ್ರಪಂಚಕ ಭಾವ ಸಂಗತಿ ದರ್ಶಿತ. ಹಾಗಾದ್ರೆ ಹಿಂದೆ ಒಟ್ಟು ನಾವೇನು ಹೇಳ್ದಂಗಾಯಿತು, ಓಂ ತತ್ವ ಸಮನ್ವಯಾತ್. ಓಂ ಸಮನ್ವಯಾಧಿಕರಣದ ವಿಚಾರವನ್ನೇ ಮುಂದಿನ ಇಡೀ ಅಧ್ಯಾಯದಿಂದ ಅಂದ್ರೆ ಆನಂದಮಯಾಧಿಕರಣ ಆರಂಭ ಮಾಡಿಕೊಂಡು ಸಂಪೂರ್ಣ ಪ್ರಥಮಾಧ್ಯಾಯದಲ್ಲಿ ಆ ಸಮನ್ವಯದ ವಿಸ್ತಾರವನ್ನ ಮಾಡುತ್ತೇವೆ. ಸಕಲ ಶಾಸ್ತ್ರಗಳ ಸಕಲ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ. ಸಮನ್ವಯ ಅಧಿಕರಣದ ವಿಚಾರ ಬ್ರಹ್ಮನಲ್ಲೇ ಸಕಲ ಶಾಸ್ತ್ರಗಳ ಸಮನ್ವಯ ಎಂಬ ವಿಚಾರದ ವಿಸ್ತಾರ ಭಾಗವೇ ಆನಂದಮಯಾಧಿಕರಣ ಆರಂಭ ಮಾಡಿಕೊಂಡು ಇಡೀ ಪ್ರಥಮಾಧ್ಯಾಯ. ಹಾಗಾದ್ರೆ ಆನಂದಮಯಾಧಿಕರಣದ ಮುಂದಿನ ವಿಚಾರ ಸಮನ್ವಯದ ವಿಸ್ತಾರ. ಸಮನ್ವಯಾಧಿಕರಣದ ವಿಚಾರ ಏನಪ್ಪ, ಸಮನ್ವಯ ಮಾಡಬೇಕು ಅಂತ ಹೇಳಿದ್ದು ಹೌದೋ ಇಲ್ಲ.
ಹಾಗಾದ್ರೆ ಸಮನ್ವಯ ಸೂತ್ರ ಇದು ಪ್ರಪಂಚ, ಆನಂದಮಯಾಧಿಕರಣ ಹಿಡ್ಕೊಂಡು ಇಡೀ ಪ್ರಥಮಾಧ್ಯಾಯ ಇದು ಪ್ರಪಂಚನ. ಹಾಗಾದ್ರೆ ಪ್ರಪಂಚ ಪ್ರಪಂಚಕ ಭಾವ ಸಂಗತಿ, ಪ್ರಪಂಚ ಪ್ರಪಂಚಕ ಭಾವ ಸಂಗತಿ ಅಂಬೋದನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏವಂ ತರ್ಹಿ, ಇದರ ಮೇಲೆ ಒಂದು ಪ್ರಶ್ನೆ ಬರುತ್ತದೆ. ಹಾಗಾದ್ರೆ ಏವಂ ತರ್ಹಿ ತದಾನಂತರ್ಯಮೇವ ಸ್ಯಾತ್ ಕುತಃ ವ್ಯವಧಾನಂ. ನೋಡಿ, ಸಮನ್ವಯಾಧಿಕರಣದ ವಿಸ್ತಾರವೇ ಮುಂದಿನ ಇಡೀ ಅಧ್ಯಾಯ ಅಂತ ಅಂದ ಮೇಲೆ, ಹಾಗಾದ್ರೆ ಸಮನ್ವಯಾಧಿಕರಣ ಆದಾಕ್ಷಣಕ್ಕೆ ಆನಂದಮಯಾಧಿಕರಣ ಆರಂಭವಾಗಬೇಕು. ಮಧ್ಯದಲ್ಲಿ ಈಕ್ಷತ್ಯಧಿಕರಣವನ್ನು ಹೇಳಿ ಆಮೇಲೆ ಆನಂದಮಯಾಧಿಕರಣ ಹೇಳೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ. ಗೊತ್ತಾಯ್ತಾ? ಸಮನ್ವಯಾಧಿಕರಣದಲ್ಲಿ ಹೇಳಿದ ಸಮನ್ವಯದ ವಿಸ್ತಾರವನ್ನೇ ಮುಂದಿನ ಇಡೀ ಅಧ್ಯಾಯದಿಂದ ಮಾಡ್ತೇವೆ ಅಂತ ಹೇಳೋದಾದ್ರೆ, ಓಂ ತತ್ವ ಸಮನ್ವಯಾತ್ ಓಂ ಎಂಬ ಸೂತ್ರ ಆದ ಮೇಲೆ ಓಂ ಆನಂದಮಯೋಭ್ಯಾಸಾತ್ ಓಂ ಆರಂಭ ಮಾಡಿಬಿಡ್ಬೇಕು. ಸಮನ್ವಯಾಧಿಕರಣದ ನಂತರದಲ್ಲೇನೆ ಈ ಆನಂದಮಯಾಧಿಕರಣದ ಆರಂಭ ಯಾಕೆ ಆಗಲಿಲ್ಲ? ಮಧ್ಯದಲ್ಲಿ ಈಕ್ಷತ್ಯಧಿಕರಣ ಯಾಕೆ? ಈಕ್ಷತ್ಯಧಿಕರಣ ಆದ ಮೇಲೆ ಮುಂದೆ ಈ ಆನಂದಮಯಾಧಿಕರಣ ಯಾತಕ್ಕೆ ಹೀಗೆ ಮಾಡಿದ್ದು? ಕುತಃ ವ್ಯವಧಾನ, ಮಧ್ಯದಲ್ಲಿ ವ್ಯವಧಾನ ಅಂದ್ರೆ ಒಂದು ಈಕ್ಷತ್ಯಧಿಕರಣವನ್ನು ಮಧ್ಯದಲ್ಲಿ ಇಟ್ಟು ಆಮೇಲೆ ಆನಂದಮಯಾಧಿಕರಣ ಆರಂಭ ಮಾಡುವುದಕ್ಕೆ ಕಾರಣ ಏನು? ಆನಂತರ್ಯ ಇದ್ದ ಮೇಲೆ ಸಮನ್ವಯ ಸೂತ್ರ ಆದ ಮೇಲೇನೆ ಆನಂದಮಯಾಧಿಕರಣ ಆರಂಭ ಮಾಡಬೇಕಾಗಿತ್ತಲ್ಲ. ಅಂದ್ರೆ ಇತ್ಯತಃ ಉಕ್ತಂ, ಈ ರೀತಿ ಹೇಳೋದಾದ್ರೆ ಏವಮಿತಿ, ಅದಕ್ಕೆ ಆಚಾರ್ಯ ಉತ್ತರ ಕೊಟ್ಟಿದ್ದಾನು ವ್ಯಾಖ್ಯಾನ. ಏವಂ ಶಾಸ್ತ್ರಾವಗಮ್ಯತ್ವೇ, ಗೊತ್ತಾಯ್ತಾ? ವಿಭಾಗೇನ ಸಮನ್ವಯಂ ಎಂಬ ಮಾತು ಹೇಳ್ತಾರೆ. ಏವಂ, ಏವಂ ಅಂದ್ರೆ ಈ ರೀತಿಯಾಗಿ. ಈ ರೀತಿಯಾಗಿ ಅಂದ್ರೆ ಅರ್ಥ ಏನು? ಈ ರೀತಿಯಾಗಿ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಏವಮಿತಿ ಹೇಳ್ತಾ ಇದ್ದಾರೆ. ಏವಂ ಈಕ್ಷತ್ಯಧಿಕರಣ ವ್ಯುತ್ಪಾದಿತ ನ್ಯಾಯೇನ ಬ್ರಹ್ಮಣಃ ಶಾಸ್ತ್ರಾವಗಮ್ಯತ್ವೇ ಮುಖ್ಯಯ ವೃತ್ತಯ, ಮುಖ್ಯಯ ವೃತ್ಯ ಆಗಬೇಕದು, ಮುಖ್ಯಯ ವೃತ್ಯ ಸಕಲ ಶಾಸ್ತ್ರ ಪ್ರತಿಪಾದ್ಯತ್ವೇ ಸಂಭಾವಿತೆ ಸತಿ. ಏವಂ ಎಂಬ ಶಬ್ದಕ್ಕೆ ಏನಪ್ಪ ಅರ್ಥ ಅಂತಂದ್ರೆ, ಏವಂ ಈಕ್ಷತ್ಯಧಿಕರಣದಲ್ಲಿ ಸಮರ್ಥನೆ ಮಾಡಿದ ಒಂದು ನ್ಯಾಯದ ಪ್ರಕಾರ ಅಂದ್ರೆ ಪರಬ್ರಹ್ಮ ಮುಖ್ಯ ವೃತ್ತಿಯಿಂದಲೇನೆ ಶಾಸ್ತ್ರಾವಗಮ್ಯನಾಗಿದ್ದಾನೆ ಅಂದ್ರೆ ಅಭಿಪ್ರಾಯ. ಏವಂ ಶಾಸ್ತ್ರಾವಗಮ್ಯತ್ವೇ ಅಂದ್ರೆ ಅರ್ಥ ಏನು? ಪರಬ್ರಹ್ಮಾಂಬೋನು ಈಕ್ಷತ್ಯಧಿಕರಣದಲ್ಲಿ ಹೇಳಿದ ನ್ಯಾಯದಂತೆ ಮುಖ್ಯ ವೃತ್ತಿಯಿಂದಲೇನೆ ಸಕಲ ಶಾಸ್ತ್ರ ಪ್ರತಿಪಾದ್ಯನಾಗಿದ್ದಾನೆ ಅಂತಾದ ಮೇಲೆ ಅದರ ಆ ಸಮನ್ವಯವನ್ನೇ ವಿಭಾಗೇನ ಸಮನ್ವಯಂ, ಅಲ್ಲಿ ಹೇಳಿದ ಆ ಸಮನ್ವಯದ ವಿಚಾರವನ್ನು ನಾವು ವಿಸ್ತಾರವಾಗಿ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾ ಇದ್ದೇವೆ ಎಂಬ ಅಭಿಪ್ರಾಯವನ್ನ ತಿಳಿಸಿಕೊಟ್ಟಂತಾಯಿತು ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಗೊತ್ತಾಯಿತು ಇಲ್ಲ? ಈಕ್ಷತ್ಯಧಿಕರಣದಲ್ಲಿ ಹೇಳಿದ ನ್ಯಾಯದಿಂದ ಪರಬ್ರಹ್ಮನಿಗೆ ಶಾಸ್ತ್ರಾವಗಮ್ಯತ್ವ, ಮುಖ್ಯ ವೃತ್ತಿಯಿಂದ ಸಕಲ ಶಾಸ್ತ್ರ ಪ್ರತಿಪಾದ್ಯತ್ವ ಇದು ಸಂಭಾವಿತ ಅಂತಾದ ಮೇಲೆ ಮುಂದಿನ ಆನಂದಮಯಾಧಿಕರಣ ಹೊರಟಿದೆ ಅಂತ ಹೇಳ್ದಂಗಾಯ್ತು ಏವಂ ಅಂಬೋದಕ್ಕೆ. ಹಾಗಾದ್ರೆ ಏನು ಹೇಳ್ದಂಗಾಯ್ತು? ಒಟ್ಟು ಇಲ್ಲಿ ಏನು ತಾತ್ಪರ್ಯವನ್ನ ಏನು ಹೇಳ್ದಂಗಾಯ್ತು? ಏನು ತಾತ್ಪರ್ಯ ಅಂತಂದ್ರೆ ಏತದುಕ್ತಂ ಭವತಿ, ಒಟ್ಟು ಇಷ್ಟು ತಾತ್ಪರ್ಯವನ್ನ ಹೇಳಿದಂತಾಯಿತು. ಏತದುಕ್ತಂ ಭವತಿ ಏನಪ್ಪಾ ಅಂದ್ರೆ ಸತ್ಯಂ ಪ್ರಪಂಚನಂ ಅನಂತರ ಪ್ರಾಪ್ತಂ. ಹೌದು, ಒಂದು ವಿಷಯದ ವಿಸ್ತಾರ ಯಾವಾಗ ಮಾಡ್ತೇವೆ? ಸಂಕ್ಷೇಪವಾಗಿ ಒಂದು ವಿಷಯವನ್ನ ಹೇಳಿ ಸಂಕ್ಷೇಪವಾಗಿ ಆ ವಿಷಯ ಹೇಳಿದ ಮೇಲೆ ಅನಂತರದಲ್ಲಿ ತಕ್ಷಣ ಈ ವಿಷಯದ ವಿಸ್ತಾರವನ್ನು ಇನ್ನು ಮುಂದೆ ಮಾಡುತ್ತೇವೆ ಅಂತ ತಕ್ಷಣ ಆರಂಭ ಮಾಡಬೇಕು. ಸಂಕ್ಷೇಪದ ನಂತರದಲ್ಲೇನೆ ವಿಸ್ತಾರ ಮಾಡೋದು ಇದು ಕ್ರಮ. ಹೌದು, ಓಂ ತತ್ವ ಸಮನ್ವಯಾತ್ ಓಂ, ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ ಅಂತ ಹೇಳಿ ಅದರ ವಿಸ್ತಾರವನ್ನು ಮುಂದೆ ಆನಂದಮಯೋಭ್ಯಾಸ ಅಥವಾ ಆನಂದಮಯಾಧಿಕರಣದಿಂದ ಆರಂಭ ಮಾಡಬೇಕು. ಮಧ್ಯದಲ್ಲಿ ಈಕ್ಷತ್ಯಧಿಕರಣ ಆದ ಮೇಲೆ ಯಾಕೆ ವಿಸ್ತಾರ ಮಾಡಿದ್ದು? ಸಾಮಾನ್ಯವಾಗಿ ವಿಸ್ತಾರ ಮಾಡೋದು, ವಿವರಣೆಯಾಗಿ ಹೇಳೋದು ಅಂದ್ರೆ ಸಂಕ್ಷೇಪದ ನಂತರದಲ್ಲೇ ಹೇಳಬೇಕು.
ಪ್ರಪಂಚನಂ ಅನಂತರ ಪ್ರಾಪ್ತಂ. ವಿಸ್ತಾರ ಮಾಡೋದೇ ಸಮನ್ವಯ ಸೂತ್ರದ ನಂತರದಲ್ಲಿ ಪ್ರಾಪ್ತವಾದದ್ದು ನಿಜ. ತಥಾಪಿ ಅವಾಚ್ಯತ್ವಾದ್ಯಾಶಂಕಾ ನಿರಾಸೇನ ಶಾಸ್ತ್ರಾವಗಮ್ಯತ್ವ ಸಂಭಾವನಾ ಸಮರ್ಥನೇನ ವ್ಯವಧೀಯತೆ ಎಂಬ ಮಾತನ್ನು ಹೇಳ್ತಾ ಇದ್ದಾನೆ. ನೋಡಿ, ಸಮನ್ವಯಾಧಿಕರಣ ಆದ ಮೇಲೆ ತಕ್ಷಣ ನಾವು ಅದರ ವಿಸ್ತಾರ, ಸಮನ್ವಯದ ವಿಸ್ತಾರ, ಆನಂದಮಯಾಧಿಕರಣದ ವಿಸ್ತಾರ ಅಂತ ಮಾಡಿಬಿಟ್ಟಿದ್ರೆ ಅದು ಸರಿ ಹೋಗಲ್ಲ ಅಂತ. ಯಾತಕ್ಕೆ? ಮೊದಲು ಪ್ರತಿಜ್ಞೆ ಮಾಡಿದ್ದಾರೆ ಸಮನ್ವಯಾಧಿಕರಣದಲ್ಲಿ, ಓಂ ತತ್ವ ಸಮನ್ವಯಾತ್ ಓಂ, ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ. ಅದಕ್ಕೆ ಅವ್ರೇನು ಪ್ರಶ್ನೆ ಮಾಡಿದ್ರು? ಹಾಗಲ್ರಿ, ಎಲ್ಲ ಶಬ್ದಗಳ ಸಮನ್ವಯ, ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಅಂತೀರಿ. ಮೊದಲು ಬ್ರಹ್ಮ ಶಬ್ದವಾಚ್ಯನೇ ಅಲ್ಲ, ಬ್ರಹ್ಮ ಪೂರ್ಣ ಅವಾಚ್ಯನಾಗಿದ್ದಾನೆ. ಅವಾಚ್ಯನಾದ ಬ್ರಹ್ಮನಲ್ಲಿ ಸಕಲ ಶಾಸ್ತ್ರಗಳ ಸಮನ್ವಯ ಹೇಗೆ ಕೂಡುತ್ತದೆ ಅಂತ ಪ್ರಶ್ನೆ ಬರುತ್ತದೆ. ಹಾಗಾದ್ರೆ ಈ ಅವಾಚ್ಯತ್ವ ಶಂಕಾ ನಿರಾಕರಣೆ ಮಾಡದೆ ಹೊರತು ಆ ಸಕಲ ಶಾಸ್ತ್ರಗಳ ಸಮನ್ವಯದ ವಿಸ್ತಾರ ಎಂಬುದು ಅದು ಸರಿ ಹೋಗೋದಿಲ್ಲ. ಮಾಡಿದ ಪ್ರತಿಜ್ಞೆ ಇದು ಯುಕ್ತ, ಇದು ಸಮಂಜಸ ಅಂತ ಆಗಬೇಕಾದ್ರೆ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ. ಈ ಪ್ರತಿಜ್ಞೆ ಇದು ಯುಕ್ತ ಸಮಂಜಸ ಅಂತ ಆಗಬೇಕಾದ್ರೆ ಅವರು ನಾವು ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ ಅಂತ ಹೇಳಿದಾಗ ಅವರು ಈ ಶಂಕೆ ಮಾಡಿದ್ದಾರೆ, ಅವಾಚ್ಯತ್ವ ಶಂಕ. ಬ್ರಹ್ಮ ಶಬ್ದವಾಚ್ಯನೇ ಅಲ್ಲ ಅಂದಮೇಲೆ ಸಮನ್ವಯ ಎಲ್ಲಿದು ಬಂತು ಅಂತ ಕೇಳಿದ್ದಾರೆ. ಹಾಗಾದ್ರೆ ಅವಾಚ್ಯತ್ವ ಶಂಕಾ ನಿರಾಕರಣೆ ಮಾಡುವ ಮುಖಾಂತರ ಬ್ರಹ್ಮ ಸಕಲ ಶಾಸ್ತ್ರ ಪ್ರತಿಪಾದ್ಯನಾಗಿದ್ದಾನೆ ಅಂತೇನು ಹೇಳಿದ್ದೇವೆ ಅದು ಸಂಭಾವಿತ ಅಂತ ಆಗುತ್ತದೆ. ಗೊತ್ತಾಯ್ತು? ಸಂಭಾವಿತ ಅಂತ ಆಗುತ್ತದೆ. ಬ್ರಹ್ಮನೇ ಸಕಲ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಇದು ಯಾವಾಗ ಸರಿ, ಯಾವಾಗ ಸಂಭಾವಿತ ಅಂತ ಆಗುತ್ತದೆ? ಅವಾಚ್ಯತ್ವ ಶಂಕಾ ನಿರಾಕರಣೆ ಮಾಡಿದಾಗ. ಬ್ರಹ್ಮನಿಗೆ ವಾಚ್ಯತ್ವದ ಬಗ್ಗೆನೇ ನಿರ್ಧಾರವಿಲ್ಲ ಅಂದ್ರೆ, ಬ್ರಹ್ಮ ಯಾವ ಶಬ್ದದಿಂದಲೂ ವಾಚ್ಯನೇ ಅಲ್ಲ ಅಂದ್ರೆ, ಸಕಲ ಶಾಸ್ತ್ರಗಳ ಸಮನ್ವಯ, ಸಕಲ ಶಾಸ್ತ್ರ ಪ್ರತಿಪಾದ್ಯತ್ವ ಬ್ರಹ್ಮನಲ್ಲಿ ಮಾಡಿದ ಪ್ರತಿಜ್ಞೆ ಅದು ಯುಕ್ತ ಅಂತ ಆಗೋದೇ ಇಲ್ಲ. ಆದ್ದರಿಂದ ಅವಾಚ್ಯತ್ವ ಶಂಕಾ ನಿರಾಕರಣೆ ಮಾಡೋದರಿಂದ ಆ ಶಾಸ್ತ್ರಾವಗಮ್ಯತ್ವ, ಸಕಲ ಶಾಸ್ತ್ರ ಪ್ರತಿಪಾದ್ಯತ್ವ ಏನು ಹೇಳಿದ್ದೇವೆ ಅದು ಅತ್ಯಂತ ಸಂಭಾವಿತ ಅಂತ ಈಕ್ಷತ್ಯಧಿಕರಣದಲ್ಲಿ ಸಮರ್ಥನೆ ಮಾಡಿ ಬ್ರಹ್ಮ ಸರ್ವಥಾ ವಾಚ್ಯನಲ್ಲ, ವಾಚ್ಯನೇ ಆಗಿದ್ದಾನೆ ಅಂತ ಹೇಳೋದರಿಂದ ನಾವು ಹೇಳಿದ ಸಮನ್ವಯ ಇದು ಅತ್ಯಂತ ಸಂಭಾವಿತ ಯುಕ್ತ ಅಂತ ಹೇಳದ ಮೇಲೆ ಆ ಸಮನ್ವಯದ ವಿಸ್ತಾರ ಮಾಡೋದು, ಮುಂದೆ ಮಾಡೋದು ಯೋಗ್ಯನೇ. ಬರೀತಾರೆ ಅದನ್ನೇ, ಸತಿ ತಸ್ಮಿನ್ ಏತಸ್ಯ ಅವಸರ. ನೋಡಿ, ಅವಾಚ್ಯತ್ವ ಶಂಕಾ ನಿರಾಕರಣೆ ಮಾಡಿದರೆ ಮಾತ್ರ ಸಮನ್ವಯದ ವಿಸ್ತಾರಕ್ಕೆ ಅವಕಾಶ ಇರುತ್ತದೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಅವಾಚ್ಯತ್ವ ಶಂಕಾದಿಂದ ಒಂದು ಶಬ್ದವನ್ನು ಬ್ರಹ್ಮನನ್ನು ಪ್ರತಿಪಾದನೆ ಮಾಡೋದಿಲ್ಲ ಅಂತ ಹೇಳದ ಮೇಲೆ ಸಕಲ ಶಾಸ್ತ್ರ ಪ್ರತಿಪಾದ್ಯತ್ವ ಇದು ಅಸಂಭಾವಿತ ಅಂತ ಆಗುತ್ತದೆ. ಆದ್ದರಿಂದ ಅವಾಚ್ಯತ್ವ ಶಂಕಾ ನಿರಾಕರಣೆ ಮಾಡುವುದರಿಂದ ಆ ಸಕಲ ಶಾಸ್ತ್ರ ಪ್ರತಿಪಾದ್ಯತ್ವ ಇದು ಸಂಭಾವಿತ ಅಂತ ಆದ ಮೇಲೆ ಆಮೇಲೆ ಆ ಸಮನ್ವಯದ ವಿಸ್ತಾರ ಮಾಡೋದು ಅತ್ಯಂತ ಯೋಗ್ಯ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತಾ? ಸತಿ ತಸ್ಮಿನ್ ಏತಸ್ಯ ಅವಸರ. ನೋಡಿ, ಯಾಕೆ? ಶಬ್ದಲೇಶ ಸಂಚಾರ ಅಸಂಭವೇ. ಪೂರ್ವ ಪಕ್ಷಿಗಳು ಮಾಡಿದ ಆಕ್ಷೇಪದ ಪ್ರಕಾರ ಯಾವ ಶಬ್ದದಿಂದಲೂ ಬ್ರಹ್ಮ ವಾಚ್ಯನೇ ಅಲ್ಲ. ಬ್ರಹ್ಮನಲ್ಲಿ ಒಂದು ಶಬ್ದಲೇಶದ ಸಂಚಾರವೂ ಅಸಂಭಾವಿತ ಅಂತ ಆಗಿಬಿಟ್ರೆ, ಶಬ್ದಲೇಶದ ಸಂಚಾರ ಅಂದ್ರೆ ಏನು? ಒಂದು ಶಬ್ದಗಳು ಬ್ರಹ್ಮನನ್ನು ಹೇಳಿಕೊಡೋದಿಲ್ಲ ಅಂತ ಆಗಿಬಿಟ್ರೆ ಆವಾಗ ವಾಕ್ಯ ತಾತ್ಪರ್ಯ ವಿಚಾರಸ್ಯ ಅನವಕಾಶತ್ವಾತ್. ಆ ವಾಕ್ಯ ತಾತ್ಪರ್ಯಗಳ ಚಿಂತನೆಗೆ ಅವಕಾಶವೇ ಇಲ್ಲ. ವಾಕ್ಯ ತಾತ್ಪರ್ಯ ವಿಚಾರಸ್ಯ, ಈ ವಾಕ್ಯಕ್ಕೆ ಎಲ್ಲಿ ತಾತ್ಪರ್ಯ ಏನು ಆ ವಿಚಾರಕ್ಕೆ ಅವಕಾಶನೇ ಇಲ್ಲ. ಯಾವ ಒಂದು ಶಬ್ದದಿಂದಲೂ ಬ್ರಹ್ಮ ವಾಚ್ಯನೇ ಅಲ್ಲ, ಶಬ್ದಲೇಶದ ಸಂಚಾರವೂ ಬ್ರಹ್ಮನಲ್ಲಿ ಇಲ್ಲ ಅಂತಂದ ಮೇಲೆ ಆವಾಗ ವಾಕ್ಯ ತಾತ್ಪರ್ಯಗಳ ವಿಚಾರಕ್ಕೆ ಚಿಂತನೆಗೆ ಅವಕಾಶವೇ ಇಲ್ಲ ಅಂತ ಆಗುತ್ತದೆ. ಆದ್ದರಿಂದ ಮೊದಲು ವಾಚ್ಯತ್ವದ ಸಮರ್ಥನೆ ಮಾಡಿ ಅವಾಚ್ಯತ್ವದ ನಿರಾಕರಣೆ ಮಾಡಿದಾಗ
ಸಕಲ ಶಾಸ್ತ್ರಗಳ ಸಮನ್ವಯ, ಸಕಲ ಶಾಸ್ತ್ರ ಪ್ರತಿಪಾದ್ಯತ್ವ ಬ್ರಹ್ಮನಿಗೆ ಉಂಟು ಎಂಬ ವಿಚಾರ ಇದು ಅತ್ಯಂತ ಸಂಭಾವಿತ ಅಂತ ಆಗುತ್ತದೆ ಹೇಳ್ತಾ ಇದ್ದ. ಟೀಕರಾಯರು ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಹೇಗೆ ನೋಡಿ, ನಹಿ ತೋಯ ಅಭ್ಯವಹಾರ ಅಸಮರ್ಥಸ್ಯ ಮೂರ್ಷೋ ಶಷ್ಕುಲೀಭಕ್ಷಣಂ ಸಚೇತನಃ ಸಂಭಾವಯತಿ ಇತಿ, ನಹಿ ಸಂಭಾವಯತಿ ಇತಿ ಅಂತ ಓದ್ಬೇಕಾದ. ಅಂದ್ರೆ ಮುಮುರುಷೋ ಅಂದ್ರೆ ಆಗಲೋ ಈಗಲೋ ಸಾಯುವ ವ್ಯಕ್ತಿ, ಮರಣೋನ್ಮುಖನಾದ ವ್ಯಕ್ತಿ ಅಂತ ಅಭಿಪ್ರಾಯ. ಇನ್ನೇನು ಮರಣೋನ್ಮುಖನಾದ ವ್ಯಕ್ತಿಗೆ ಒಂದು ಹನಿ ನೀರೇ ಬಾಯಲ್ಲಿ ಹೋಗ್ತಾ ಇಲ್ಲ, ಒಂದು ಗುಟುಕು ನೀರು ಕುಡ್ಲಿಕ್ಕೆ ಆಗೋದಿಲ್ಲ ಅಂತಂತಾರಲ್ಲ, ಆ ಪರಿಸ್ಥಿತಿ ತಲುಪಿದ್ದಾನೆ. ಇನ್ನು ಅವಾಗಲೋ ಇವಾಗಲೋ ಇನ್ನೇನು ಸತ್ತೇ ಹೋಗುತ್ತಾನೆ. ಒಂದು ಹನಿ ನೀರನ್ನ ಕುಡಿಯುವ ಸಾಮರ್ಥ್ಯವೂ ಇಲ್ಲದ ವ್ಯಕ್ತಿಗೆ ಚಕ್ಲಿ ತಿನ್ನಿಸೋಣ ಅಂತಂದ್ರೆ ಅದು ಸರಿ ಆಗುತ್ತದ? ಒಂದು ಹನಿ ನೀರು ಕುಡ್ಲಿಕ್ಕೆ ಶಕ್ತಿ ಇಲ್ಲ ಅಂದ ಮೇಲೆ ಶಷ್ಕುಲಿ ಭಕ್ಷಣ ಅಂದ್ರೆ ಚಕ್ಕುಲಿ ಅಂತ, ಚಕ್ಕುಲಿ ತಿನ್ನಿಸ್ಲಿಕ್ಕೆ ಆಗುತ್ತದ? ಶಷ್ಕುಲಿ ಭಕ್ಷಣಂ ಸಚೇತನಃ ನಹಿ ಸಂಭಾವಯತಿ ಇತಿ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಆದ್ರಿಂದ ಒಂದು ಹನಿ ನೀರೇ ಅವನಿಗೆ ಹೋಗೋದಿಲ್ಲ ಅಂದ ಮೇಲೆ ಓ ಚಕ್ಲಿ ತಿಂತಾರ್ರಿ ಇವರು ಅಂತ ಹೇಳುವ ವ್ಯಕ್ತಿಯ ಮಾತು ಎಷ್ಟು ಅಸಂಭಾವಿತ, ಅಸಂಗತವೋ ಹಾಗೆ ನೋಡಿ. ಶಬ್ದದ ಸಮನ್ವಯದ ವಿಸ್ತಾರ ಆಮೇಲೆ ಇರಲಿ. ಪೂರ್ವ ಪಕ್ಷಿಗಳು ಪ್ರಶ್ನೆ ಮಾಡಿದ್ದಾರೆ, ಬ್ರಹ್ಮ ಯಾವ ಶಬ್ದದಿಂದಲೂ ವಾಚ್ಯನೇ ಅಲ್ಲ, ಅವನ ಅವಾಚ್ಯ ಅಂತ. ಬ್ರಹ್ಮ ಯಾವ ಶಬ್ದದಿಂದಲೂ ವಾಚ್ಯನೇ ಅಲ್ಲ ಅಂದ ಮೇಲೆ ಇನ್ನು ಸಕಲ ಶಾಸ್ತ್ರಗಳ ಸಮನ್ವಯ, ಸಕಲ ಶಾಸ್ತ್ರ ಪ್ರತಿಪಾದ್ಯತ್ವ ಬ್ರಹ್ಮನಲ್ಲಿ ಹೇಳೋದು ಹೇಗೆ? ಸಾಧ್ಯವೇ ಇಲ್ಲ. ಸಕಲ ಶಾಸ್ತ್ರ ಪ್ರತಿಪಾದ್ಯತ್ವ ಎಂಬ ವಿಚಾರ ಇದು ಅಸಂಭಾವಿತ ಅಂತ ಆಗುತ್ತದೆ. ಅದಕ್ಕೆ ಇಲ್ಲಿ ವ್ಯವಧಾನ ಮಾಡಿದ್ದು. ತತ್ವ ಸಮನ್ವಯಾತ್ ಓಂ ಎಂಬ ಅಧಿಕರಣದ ನಂತರದಲ್ಲಿ ಆನಂದಮಯಾಧಿಕರಣ ಆರಂಭವಾಗಬೇಕಾದರೂ ಮಧ್ಯದಲ್ಲಿ ಆ ಪೂರ್ವ ಪಕ್ಷಿಗಳು ಮಾಡಿದ ಅವಾಚ್ಯತ್ವ ಶಂಕಾ ನಿರಾಕರಣೆ ಮಾಡಿದಾಗ ಮಾತ್ರ ಬ್ರಹ್ಮ ಶಬ್ದವಾಚ್ಯನೇ ಅಲ್ಲ ಅಂತ ಅವರಂದ್ರೆ ಹಂಗೆ ಹೇಳಲಿಕ್ಕೆ ಬರಲ್ಲ. ಬ್ರಹ್ಮನಿಗೆ ಅವಾಚ್ಯತ್ವ ಶಂಕಾ ನಿರಾಕರಣೆ ಮಾಡಿದಾಗ ಅವಾಗ ನಾವು ಹೇಳುವ ಸಕಲ ಶಾಸ್ತ್ರಗಳ ಸಮನ್ವಯ, ಸಕಲ ಶಾಸ್ತ್ರ ಪ್ರತಿಪಾದ್ಯತ್ವ ಬ್ರಹ್ಮನಲ್ಲಿ ಇದು ಸಂಭಾವಿತ ಕೂಡಬಹುದು ಅಂತ ಹೇಳೋದೇ ಯುಕ್ತ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಇಷ್ಟು ಒಂದು ವಿಚಾರ. ಮಧ್ಯದಲ್ಲಿ ಇಲ್ಲಿ ಒಂದು ವ್ಯಾಕರಣ ವಿಚಾರ ಹೇಳಿದ್ದಾರೆ. ಏನು? ಆನಂದಮಯ ಇತ್ಯಾದಿ ನಾಧ್ಯಾಯೇನ ವದತ್ಯಜಃ ಎಂಬ ಮಾತು ಬಂದಿದೆ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಹಿಂದೆ. ಓಂ ಆನಂದಮಯೋಭ್ಯಾಸಾತ್ ಓಂ ಇತ್ಯಾದಿ ಮುಂದಿನ ಅಧ್ಯಾಯ ಶೇಷದಿಂದ ಆ ಸಮನ್ವಯದ ವಿಸ್ತಾರವನ್ನ ಅಜಹ ಜನ್ಮರಹಿತರಾದ ವೇದವ್ಯಾಸ ದೇವರು ಸೂತ್ರಕಾರರು ಹೇಳ್ತಾ ಇದ್ದಾರೆ. ಇಷ್ಟ ಅರ್ಥ ಅಲ್ಲಿ. ಆನಂದಮಯ ಇತ್ಯಾದಿ ನಾಧ್ಯಾಯೇನ ವದತ್ಯಜಃ ಅಂತ ಶ್ಲೋಕ ಇದೆ. ಇಲ್ಲಿ ಏನಪ್ಪ ಪ್ರಶ್ನೆ ಅಂತಂದ್ರೆ ನೋಡಿ, ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಆಚಾರ್ಯರಿಗೆ ಆ ಶ್ಲೋಕ ಮಾಡುವಾಗ ಅಂದ್ರೆ ಯತಿಭಂಗ ಎಂಬ ದೋಷ ಬರುತ್ತದಲ್ಲ ಅಂತ ಪ್ರಶ್ನೆ. ಯತಿಭಂಗ ಎಂಬ ದೋಷ ಬರುತ್ತದೆ ಅಂದ್ರೆ ಅಭಿಪ್ರಾಯ, ಒಂದು ಪಾದದಲ್ಲಿ ಇದ್ದ ಒಂದು ಸಂಪೂರ್ಣವಾದ ಒಂದು ಶಬ್ದವನ್ನ ಒಡೆಯಬಾರದು. ಹಾಗಾದ್ರೆ ಅದನ್ನು ಯತಿಭಂಗ ಯತಿಭಂಗ ಅಂತ ಕರೆಯುತ್ತಾರೆ. ಅಂದ್ರೆ ಏನು? ಆನಂದಮಯ ಇತ್ಯಾದಿ ನಾಧ್ಯಾಯೇನ ವದತ್ಯಜಃ. ಆನಂದಮಯ ಇತ್ಯಾದಿನ, ಇತ್ಯಾದಿನ ಅಂಬೋದು ಒಂದು ಶಬ್ದಪ್ಪ. ಗೊತ್ತಾಯ್ತಾ? ಆನಂದಮಯ ಇತ್ಯಾದಿನ ಅಂಬೋದು ಒಂದು ಶಬ್ದ, ಅದು ಸರಿ. ಗೊತ್ತಾಯ್ತಾ? ಆನಂದಮಯ ಇತ್ಯಾದಿನ ಅಂಬೋದು ಒಂದು ಶಬ್ದ. ಆದ್ರೆ ಆನಂದಮಯ ಇತ್ಯಾದಿ ನಾಧ್ಯಾಯೇನ ವದತ್ತೆ, ಇತ್ಯಾದಿ ಅಂಬೋದು ಒಂದು ಶಬ್ದನ, ಅದು ಒಂದು ಪದನ? ಪದ ಅಲ್ಲ. ಗೊತ್ತಾಯ್ತೋ ಇಲ್ಲ? ಇತ್ಯಾದಿನ ಅಂಬೋದು ಒಂದು ಪದ. ಇತ್ಯಾದಿನ ಎಂಬ ಒಂದು ಪದದಿಂದ ಇತ್ಯಾದಿ ಅಂತ ಬೇರೆ ಬಿಡಿಸಿ ನಾಧ್ಯಾಯೇನ ವದತ್ಯಜಃ ನಾ ಅಂತ ಪ್ರತ್ಯೇಕ ತಗೊಂಡ್ಬಿಟ್ರೆ ಇತ್ಯಾದಿ ಎಂಬುದು ಅದೇ ಒಂದು ಪ್ರತ್ಯೇಕ ಪದ ಏನಲ್ಲ. ಆದ್ದರಿಂದ ಆ ಪದವನ್ನ ಒಡೆದದ್ದರಿಂದ, ಗೊತ್ತಾಯಿತೋ ಇಲ್ಲ? ಆದ್ದರಿಂದ ಪದದ ಮಧ್ಯದಲ್ಲಿ ಭಂಗವಾಯಿತು.
ಇದನ್ನ ಕಾವ್ಯದಲ್ಲಿ ಯತಿಭಂಗ ಯತಿಭಂಗ ಅಂತ ಕರೀತಾ ಇದ್ದಾರೆ. ಇದು 4ನೇ ಪಾದ, ನಾಧ್ಯಾಯೇನ ವದತ್ಯಜ. 3ನೇ ಪಾದದಲ್ಲಿ ಆನಂದಮಯ ಇತ್ಯಾದಿ ಅಂದಾರೆ. ಇತ್ಯಾದಿ ಇದು ಒಂದು ಪದ ಅಲ್ಲ, ಇತ್ಯಾದಿನ ಎಂಬುದು ಒಂದು ಪದ. ಇತ್ಯಾದಿನ ಎಂಬುವ ಈ ಪದದಲ್ಲಿ ಇತ್ಯಾದಿ ಬೇರೆ ಒಡೆದು ನಾಧ್ಯಾಯೇನ ವದತ್ಯಜ ಅಂತ ಮಾಡಿದ್ದಾರೆ. ಹಾಗಾದ್ರೆ ಇದನ್ನ ಯತಿಭಂಗ ಅಂತ ಕರೀತಾರೆ. ಶ್ಲೋಕ ಮಾಡುವಾಗ ಕಾವ್ಯಗಳಲ್ಲಿ ಇದು ಕಾವ್ಯದ ದೋಷ. ಆದ್ದರಿಂದ ಪ್ರಕೃತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರಿಗೆ ಈ ಕಾವ್ಯ ದೋಷ, ಯತಿಭಂಗ ಎಂಬ ದೋಷ ಬಂತಲ್ಲ ಅಂತ ಪ್ರಶ್ನೆ ಮಾಡಿದರೆ ಈ ಯತಿಭಂಗ ದೋಷ ಆಚಾರ್ಯರಿಗಿಲ್ಲ ಎಂಬುದನ್ನ ಒಂದು ಲೈನಲ್ಲಿ ಟೀಕಾಕೃತ್ಪಾದ ಹೇಳ್ತಾ ಇದ್ದಾರೆ. ಏನು? ಸ್ವಾದಿಶ್ವಸರ್ವನಾಮಸ್ಥಾನೆ ಅಂತ ಒಂದು ಸೂತ್ರ. ಸ್ವಾದಿಷು ಅಸರ್ವನಾಮಸ್ಥಾನೆ ಇತಿ ಪದ ಸಂಜ್ಞಾ ಅನುಶಾಸನಾತ್ ಅತ್ರ ನ ಯತಿಭಂಗ ಶಂಕನೀಯ ಅಂತ ಟೀಕಾಕೃತ್ಪಾದರು ಸುಧೆಯಲ್ಲಿ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ನೋಡಿ, ಸುಬಂತಗಳು ಮಾತ್ರ ಪದವಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತು? ಸುಬಂತಗಳು ಮಾತ್ರ ಅಂದ್ರೆ ಪದವಲ್ಲ. ಈ ಸಾಮಾನ್ಯವಾಗಿ ಇಡೀ ಒಂದು ಶಬ್ದದಲ್ಲಿ, ರಾಮ ಶಬ್ದದಲ್ಲಿ 21 ವಚನಗಳು ಅಂತ ನಾವು ಕೇಳ್ತೀವಿ. 7 ವಿಭಕ್ತಿಗಳು, 21 ವಚನಗಳು, ಹೀಗೆಲ್ಲ ಇದೆ. ಸು ಔಜಸ್, ಅಂ ಔಷಸ್, ತಾಭ್ಯಾಂಭಿಸ್, ನೇಭ್ಯಾಂಭ್ಯಸ್, ಹೀಗೆಲ್ಲ ಹೇಳ್ತಾ ಉಂಟು. ಅಂದ್ರೆ ಪ್ರಥಮ ವಿಭಕ್ತಿ ಅಲ್ಲಿ 3 ವಚನಗಳು, ದ್ವಿತೀಯ ವಿಭಕ್ತಿ 3 ವಚನ, ತೃತೀಯ ವಿಭಕ್ತಿ 3 ವಚನ, ಹೀಗೆಲ್ಲ ಇರ್ತದೋ ಇದು. ರಾಮ ಸು ರಾಮ, ರಾಮ ಔ ರಾಮೌ, ರಾಮ ಜಸ್ ಅದು ರಾಮಾಹ, ಹೀಗೆಲ್ಲ ಆಗ್ಬೇಕು. ಮುಂದೆ ಸುಪ್ ಮೊದಲಾದ ಪ್ರತ್ಯಯಗಳು ಬಂದು ಆ ಶಬ್ದಗಳ ನಿರ್ವಚನವಾಗುತ್ತದೆ, ಪೂರ್ಣವಾದ ಶಬ್ದದ ನಿಷ್ಪತ್ತಿ ಆಗುತ್ತದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸುಬಂತಗಳು ಮಾತ್ರ, ಸುಪ್ರತ್ಯಯವೇ ಕೊನೆಯಾಗಿ ಉಳ್ಳ ಪದಗಳು ಮಾತ್ರ ಪದಗಳು ಅಂತ ಅನ್ಕೋಬೇಡ್ರಿ. ಕೇವಲ ಸುಪ್ರತ್ಯಯವನ್ನ ಮುಂದಾಗಿ ಇಟ್ಟುಕೊಂಡಿರ್ತಕ್ಕಂಥ ಪ್ರಾತಿಪದಿಕಗಳಿಗೂ ಪದ ಸಂಜ್ಞೆ ಇದೆ. ರಾಮ ಎಂಬುದು ಪ್ರಾತಿಪದಿಕ, ಸುಪ್ ಎಂಬುದು ಪ್ರತ್ಯಯ. ಸುಪ್ರತ್ಯಯ ಕೊನೆಯಾಗಿ ಉಳ್ಳ ರಾಮ ಎಂಬುದು ಮಾತ್ರ ಪದ ಅಲ್ರಿ, ಬರೇ ರಾಮ ಎಂಬ ಪ್ರಾತಿಪದಿಕವೂ ಕೂಡ ಒಂದು ಪದ. ಹಾಗೆ ಈಗ ನೋಡಿ, ಇತ್ಯಾದಿನ, ಇತ್ಯಾದಿನ ತೃತೀಯ ವಿಭಕ್ತಿ ಏಕವಚನ, ಅಲ್ಲಿ ಟಾ ಎಂಬ ಪ್ರತ್ಯಯ ಬಂದು ನಾ ಅಂತ ಆಗಿದೆ, ಟಕಾರ ಲೋಪ ಆಗಿ ಆ ಬಂದು, ಗೊತ್ತಾಯ್ತಿಲ್ಲ, ಅದು ಇತ್ಯಾದಿನ ಅಂತ ಆಗಿದೆ. ಆ ರೀತಿ ಟಾ ಅಂದ್ರೆ ಒಂದು ಸುಪ್ ಮೊದಲಾದ ಪ್ರತ್ಯಯಗಳಲ್ಲಿ ಸೇರಿದ ತೃತೀಯ ವಿಭಕ್ತಿ ಏಕವಚನ, ಟಾ ಪ್ರತ್ಯಯ ಅಲ್ಲಿ ಇರಲಿ. ಇತ್ಯಾದಿನ ಅಂಬೋದು ಈ ಟಾ ಪ್ರತ್ಯಯದಿಂದ ಕೂಡಿದ ಇತ್ಯಾದಿನ ಅಂಬೋದು ಮಾತ್ರ ಪದ ಅಂತ ತಿಳಿಯಬೇಡಿ. ಇತ್ಯಾದಿ ಎಂಬ ಕೇವಲ ಪ್ರಾತಿಪದಿಕವೂ ಕೂಡ ಒಂದು ಪದವೇ ಆಗಿದೆ ಅಂತ ಪಾಣಿನಿಗಳು ಹೇಳಿದ್ದಾರೆ. ಪಾಣಿನಿಗಳೇ ಹೇಳಿದ್ದಾರೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ಸೂತ್ರದಲ್ಲಿ ಹೇಳಿದ್ದಾರೆ ಪಾಣಿನಿ ಇದನ್ನ ಅಂತಂದ್ರೆ ಸ್ವಾದಿಷು ಅಸರ್ವನಾಮಸ್ಥಾನೆ ಎಂಬ ಸೂತ್ರದಲ್ಲಿ ಪಾಣಿನಿಗಳೇನೆ ಪ್ರತ್ಯಯದ ಪರದಲ್ಲಿರುವಾಗ, ಪ್ರತ್ಯಯ ಮುಂದೆ ಇರುವಾಗ ಪೂರ್ವದಲ್ಲಿದ್ದ ಪ್ರಾತಿಪದಿಕಕ್ಕೂ ಕೂಡ ಪದ ಸಂಜ್ಞೆಯನ್ನ ಹೇಳಬಹುದು ಅಂತ ಪಾಣಿನಿಗಳೇ ವಿಧಾನ ಮಾಡಿದ್ದಾರೆ. ಗೊತ್ತಾಯ್ತು? ಅಂದ್ರೆ ಪ್ರತ್ಯಯ ಉಳ್ಳ ಪದಗಳಿಗೆ ಮಾತ್ರ ಪದ ಸಂಜ್ಞಾ, ಪ್ರತ್ಯಯ ಉಳ್ಳ ಪ್ರಾತಿಪದಿಕಗಳಿಗೆ ಮಾತ್ರ ಪದ ಸಂಜ್ಞಾ ಅಂತ ಅಲ್ರಿ. ಮುಂದೆ ಪ್ರತ್ಯಯ ಇದ್ದರೆ ನಾಂಬೋಲಿ ತಾ ಪ್ರತ್ಯಯ ಮುಂದೆ ಇರುತ್ತದೆ. ಪರದಲ್ಲಿ ಪ್ರತ್ಯಯ ಇದ್ದರೆ ಸುಪ್ ಮೊದಲಾದ ಪ್ರತ್ಯಯಗಳು ಮುಂದೆ ಇದ್ದಾಗ ಹಿಂದೆ ಇರತಕ್ಕಂಥ ಪ್ರಾತಿಪದಿಕಕ್ಕೂ ಕೂಡ ಪದ ಸಂಜ್ಞಾ ಎಂಬುದು ಉಂಟು. ಅದರಿಂದ ಇತ್ಯಾದಿ ಎಂಬುದು ಒಂದು ಪ್ರತ್ಯೇಕ ಪದವೇ ಅಂದಮೇಲೆ ಅಲ್ಲಿ ಆನಂದಮಯ ಇತ್ಯಾದಿ ಹೇಳ್ಬೋದು. ಆ ಪಾದ ಅಲ್ಲಿಗೆ ಮುಗೀತು, ತೊಂದರೆ ಇಲ್ಲ. ನಾಧ್ಯಾಯೇನ ವದತ್ಯಜ, ನಾವು ಪದಚ್ಛೇದ ಮಾಡಿಕೊಂಡು ಆಮೇಲೆ ಆನಂದಮಯ ಇತ್ಯಾದಿನ ಅಂತ ಅನ್ನೋಣ, ತೊಂದರೆ ಇಲ್ಲ. ಅಂತೂ ಇತ್ಯಾದಿ ಎಂಬ ಪ್ರಾತಿಪದಿಕನೂ ಕೂಡ ಒಂದು ಪದವೇ ಆಗಿದೆ. ಆಚಾರ್ಯರು ಇತ್ಯಾದಿ ಅಂತ ಬಿಡಿಸಿ ನಾಧ್ಯಾಯೇನ ವದತ್ಯಜ ಅಂತ ಹೀಗೆ ಅನ್ಬೋದೇನೋ, ಯತಿಭಂಗ ಆಯಿತು ಅಲ್ಲ, ಯತಿಭಂಗ ಆಯಿತೇನು ಅಂದ್ರೆ
ಇಲ್ಲೇನು ಯತಿಭಂಗಕ್ಕೇನೋ ಅವಕಾಶ ಇಲ್ಲ. ಇತ್ಯಾದಿ ಎಂಬ ಪ್ರಾತಿಪದಿಕಕ್ಕೂ ಪದ ಸಂಜ್ಞೆಯನ್ನ ಪಾಣಿನಿಗಳು ವಿಧಾನ ಮಾಡಿದ್ದಾರೆ ಎಂಬ ವಿಚಾರವನ್ನ ಟೀಕಾಕೃತ್ಪಾದರು ಅಲ್ಲಿ ತಿಳಿಸಿಕೊಟ್ರು. ನೋಡಿ, ಸ್ವಾದಿಶು ಅಸರ್ವನಾಮ ಸ್ಥಾನೆ ಇತಿ ಅಂದ್ರೆ ಈ ಸೂತ್ರದಲ್ಲಿ ಪಾಣಿನಿಗಳು ಪದ ಸಂಜ್ಞಾನುಶಾಸನ ಪ್ರಾತಿಪದಿಕಕ್ಕೂ ಪದ ಸಂಜ್ಞೆಯನ್ನ ಹೇಳಿದ್ದರಿಂದ ಅತ್ರ ನ ಯತಿಭಂಗ ಶಂಕನೀಯ, ಇಲ್ಲಿ ಯತಿಭಂಗವನ್ನ ಶಂಕೆ ಮಾಡಬೇಡಿ ಎಂಬ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಏನು ಇದಾದ ಮೇಲೆ ಇಲ್ಲಿ ಮುಂದೆ ಮಾಯಾವಾದಿಗಳು ಆನಂದಮಯಾಧಿಕರಣ ಆರಂಭದಲ್ಲಿ ಯಾವ ರೀತಿ ಆಕ್ಷೇಪ ಮಾಡಿಕೊಂಡು ಅವರು ಹೇಗೆ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಆನಂದಮಯಾಧಿಕರಣದಿಂದ ಆರಂಭ ಮಾಡಿಕೊಂಡು ಮುಂದಿನ ಅಧ್ಯಾಯ ಯಾತಕ್ಕೆ ಹೊರಟಿದೆ ಅಂತ ಅವರು ಹೇಳ್ತಾರೆ. ಅಂದ್ರೆ ಮಾಯಾವಾದಿಗಳು ಒಂದು ರೀತಿಯಾದ ಪೂರ್ವ ಪಕ್ಷವನ್ನು ತಾವು ಮಾಡಿಕೊಂಡು ಆನಂದಮಯಾಧಿಕರಣದಿಂದ ಆರಂಭ ಮಾಡಿಕೊಂಡು ಇಡೀ ಅಧ್ಯಾಯ ಯಾತಕ್ಕೆ ಹೊರಟಿದೆ ಎಂಬ ವಿಚಾರವನ್ನು ಅವರು ಒಂದು ರೀತಿ ಹೇಳ್ತಾ ಇದ್ದಾರೆ. ಮಾಯಾವಾದಿಗಳು ಹೇಳುವ ಕ್ರಮ ಏನು, ಯಾತಕ್ಕೆ ಆನಂದಮಯಾಧಿಕರಣದಿಂದ ಆರಂಭ ಮಾಡಿಕೊಂಡು ಅಧ್ಯಾಯ ಹೊರಟಿದೆ ಅಂತಂದ್ರೆ ಅವರು ಈ ರೀತಿ ಹೇಳ್ತಾರೆ. ಈ ಅಧ್ಯಾಯದ ಶೇಷಕ್ಕೆ ಮಾಯಾವಾದಿಗಳ ಪ್ರಕಾರ ಪೀಠಿಕೆ ಏನು ಅಂತಂದ್ರೆ ನಾವೇನ್ ಹೇಳಿವಿ, ಸಮನ್ವಯದ ವಿಸ್ತಾರವನ್ನೇ ಮುಂದಿನ ಅಧ್ಯಾಯ ಶೇಷದಿಂದ ಮಾಡ್ತಾರೆ ಅಂತ ನಾವು ಹೇಳಿದ್ದೇವೆ. ಅವ್ರೇನ್ ಹೇಳ್ತಾ ಇದ್ದಾರೆ ಮಾಯಾವಾದಿಗಳು, ಈ ಅಧ್ಯಾಯ ಶೇಷಕ್ಕೆ ಮಾಯಾವಾದಿಗಳ ಪೀಠಿಕೆ ಏನು ಅಂದ್ರೆ ನೋಡಿ, ಮಾಯಾವಾದೀತು ಉತ್ತರ ಸೂತ್ರ ಸಂದರ್ಭಮಾಕ್ಷಿಪ್ಯ ಸಮಾಧಾನ ಮಾಹಾ. ಮಾಯಾವಾದಿಗಳು ಮುಂದಿನ ಸೂತ್ರದ ಆರಂಭ ಇದು ವ್ಯರ್ಥ ಅಂತ ಅವರು ಕೂಡ ಪೂರ್ವ ಪಕ್ಷ ಮಾಡಿಕೊಂಡು, ಗೊತ್ತಾಯ್ತು ಇಲ್ಲ, ಮಾಯಾವಾದಿಗಳು ಕೂಡ ಮುಂದಿನ ಸೂತ್ರ ಇದೆಲ್ಲ ಆರಂಭವಾದದ್ದು ವ್ಯರ್ಥ, ಆನಂದಮಯಾಧಿಕರಣದಿಂದ ಆರಂಭ ಮಾಡಿದ ಸಕಲ ಈ ಅಧ್ಯಾಯದ ಶೇಷ ಪ್ರಥಮಾಧ್ಯಾಯ ಎಂಬುದು ಇದು ವ್ಯರ್ಥ ಅಂತ ಮಾಯಾವಾದಿಗಳು ಶಂಕೆ ಮಾಡಿಕೊಂಡು ಅವರು ಒಂದು ರೀತಿಯ ಸಮಾಧಾನ ಹೇಳ್ತಾ ಇದ್ದಾರೆ. ನೋಡಿ, ಮಾಯಾವಾದಿಗಳಾದರು ಉತ್ತರ ಸೂತ್ರ ಸಂದರ್ಭ ಆಕ್ಷಿಪ್ಯ, ಮುಂದಿನ ಸೂತ್ರ ಹೊರಡೋದು ಆನಂದಮಯಾಧಿಕರಣದಿಂದ ಆರಂಭ ಮಾಡಿ ಇಡೀ ಅಧ್ಯಾಯ ಶೇಷ ಇದು ಬೇಕಾಗಿಲ್ಲ ವ್ಯರ್ಥ ಅಂತ ಶಂಕೆ ಮಾಡಿಕೊಂಡು ಸಮಾಧಾನ ಮಾಯಾವಾದಿಗಳು ಒಂದು ರೀತಿಯ ಸಮಾಧಾನ ಹೇಳಿದ್ದಾರೆ. ಏನು ಅವರಂತ, ದ್ವಿರೂಪಂ ಹಿ ಬ್ರಹ್ಮ ಅವಗಮ್ಯತೆ ವೇದಾಂತ ವಾಕ್ಯೇಶು. ನೋಡಿ, ವೇದಾಂತ ವಾಕ್ಯಗಳಲ್ಲಿ ಎರಡು ರೀತಿಯ ಬ್ರಹ್ಮನ ಪ್ರಸಕ್ತಿ ಇದೆ. ವೇದಾಂತ ವಾಕ್ಯಗಳಲ್ಲಿ ಎರಡು ರೀತಿ ಬ್ರಹ್ಮನ ಪ್ರಸಕ್ತಿ ಇದೆ. ವೇದಾಂತ ವಾಕ್ಯಗಳು ಎರಡು ವಿಧವಾದ ಬ್ರಹ್ಮನನ್ನ ಪ್ರತಿಪಾದನೆ ಮಾಡ್ತಾ ಇವೆ. ಏನಂತ, ಸಗುಣ ಬ್ರಹ್ಮನನ್ನ, ನಿರ್ಗುಣ ಬ್ರಹ್ಮನನ್ನ, ಈ ಎರಡು ವಿಧವಾದ ಬ್ರಹ್ಮನನ್ನ ಪ್ರತಿಪಾದನೆ ಮಾಡ್ತಾ ಇವೆ ಅಂತ ಮೊದಲು ಹೇಳಿದ್ದಾರೆ. ಈಗಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಏನಪ್ಪ ಅಭಿಪ್ರಾಯ, ಒಟ್ಟು ವೇದಾಂತ ವಾಕ್ಯಗಳಲ್ಲಿ ಎರಡು ರೀತಿಯ ಬ್ರಹ್ಮ ಪ್ರತಿಪಾದಿತವಾಗಿವೆ, ಹೇಳಲ್ಪಟ್ಟಿವೆ. ಹೇಗೆ, ನಾಮ ರೂಪ ವಿಕಾರೋಪಾದಿ ವಿಶಿಷ್ಟಂ ತದ್ವಿಪರೀತಂಚ ಸರ್ವೋಪಾದಿ ವಿವರ್ಜಿತಂ. ಎರಡು ರೀತಿಯ ಬ್ರಹ್ಮನ ಪ್ರತಿಪಾದನೆ ವೇದಾಂತ ವಾಕ್ಯಗಳಲ್ಲಿ ಉಂಟು. ಹೇಗೆ ನೋಡಿ, ನಾಮ ಅಂದ್ರೆ ಶಬ್ದಗಳು, ರೂಪ ಬ್ರಹ್ಮನಿಗೆ ಆಕಾರ ಆ ಅರ್ಥ, ಮತ್ತು ಅವುಗಳ ವಿಕಾರ, ನಾಮ ರೂಪ ವಿಕಾರ, ನಾಮ ಮತ್ತು ರೂಪ ಅರ್ಥಗಳು ಮತ್ತು ಅವುಗಳ ಕಾರ್ಯಗಳು, ಇವುಗಳೇ ಉಪಾಧಿಗಳು. ಇಂತಹ ಉಪಾಧಿಗಳಿಂದ ವಿಶಿಷ್ಟನಾದ ಸಗುಣ ಬ್ರಹ್ಮ ಒಬ್ಬ, ವೇದಾಂತ ವಾಕ್ಯಗಳಲ್ಲಿ ಪ್ರತಿಪಾದಿತನಾದವನು ಒಂದು ರೀತಿಯ ಬ್ರಹ್ಮ. ತದ್ ವಿಪರೀತಂಚ ಸರ್ವೋಪಾಧಿ ವಿವರ್ಜಿತಂ. ಈ ರೀತಿ ಶಬ್ದ ಅರ್ಥಗಳು ಕಾರ್ಯಗಳು ಈ ಉಪಾಧಿಗಳು ಇಲ್ಲದೆ ಇರತಕ್ಕಂತಹ, ಉಪಾಧಿಯ ಸಂಬಂಧ ಇಲ್ಲದೆ ಇರತಕ್ಕಂಥ ನಿರ್ಗುಣ ಬ್ರಹ್ಮ ಒಂದು ರೀತಿಯ ಬ್ರಹ್ಮ ಪ್ರತಿಪಾದಿತನಾದವನು ಎರಡನೇವನು. ಹೇಗೆ ಏನು ಅದರ ವಿವರಣೆಯನ್ನ ಅವರು ತಿಳಿಸಿಕೊಡ್ತಾರೆ. ಹೇಗೆ ಅಂದ್ರೆ ನೋಡಿ, ಯತ್ರ ಹಿ ದ್ವೈತಮಿವ ಭವತಿ ಒಂದು ವಾಕ್ಯ, ಸರ್ವಾಣಿ ರೂಪಾಣಿ ವಿಚಿಂತ್ಯ ಧೀರಃ ಇತ್ಯೇವಂ ಸಹಸ್ರಶೋಪಿ ಅವಿದ್ಯಾ ವಿದ್ಯಾ ವಿಷಯ ಭೇದೇನ ಬ್ರಹ್ಮಣಃ ದ್ವಿರೂಪತಾಂ ದರ್ಶಯಂತಿ. ವೇದಾಂತ ವಾಕ್ಯಾನಿ ತತ್ರ ಅವಿದ್ಯಾ ಅವಸ್ಥಾಯಾಂ ಬ್ರಹ್ಮಣಃ ಉಪಾಸ್ಯ ಉಪಾಸಕಾದಿ ಲಕ್ಷಣಃ ಸರ್ವಃ ವ್ಯವಹಾರಃ. ಮಾಯಾವಾದಿಗಳು ಹೀಗೆ ಹೇಳ್ತಾ ಇದ್ದಾರೆ.
ಏನಪ್ಪ ಅಂದ್ರೆ ನೋಡಿ, ಯತ್ರ ಹಿ ದ್ವೈತಮಿವ ಭವತಿ ಒಂದು ವಾಕ್ಯ, ಸರ್ವಾಣಿ ರೂಪಾಣಿ ವಿಚಿಂತ್ಯ ಧೀರಃ ಇನ್ನೊಂದು ವಾಕ್ಯ. ಈ ರೀತಿ ಸಾವಿರಾರು ವಾಕ್ಯಗಳು, ವೇದಾಂತ ವಾಕ್ಯಗಳು ಏನಿವೆ, ಇವುಗಳು ಏನು ಮಾಡ್ತಾ ಇವೆ ಅಂದ್ರೆ ನಮ್ಮ ಭ್ರಮೆಗೆ ವಿಷಯನಾದ ಸೋಪಾಧಿಕನಾದ ಬ್ರಹ್ಮನನ್ನು ತಿಳಿಸಿಕೊಡೋ ಕೆಲವು ವಾಕ್ಯಗಳು. ಅಂದ್ರೆ ಭ್ರಮೆಯಿಂದ ಬ್ರಹ್ಮ ಸಗುಣನಾಗಿದ್ದಾನೆ ಅಂತ ತಿಳ್ಕೊಳ್ತೇವೆ. ಅಂದ್ರೆ ನಮ್ಮ ಭ್ರಮೆಗೆ ವಿಷಯವಾದ ಸೋಪಾಧಿಕವಾದ ರೂಪ, ಆಮೇಲೆ ಪ್ರಮಾಕ್ಯ ವಿಷಯವಾದ ಯಥಾರ್ಥ ಜ್ಞಾನಕ್ಕೆ ವಿಷಯವಾದ ನಿರುಪಾಧಿಕವಾದ ರೂಪ. ನಮ್ಮ ಭ್ರಮೆಗೆ ವಿಷಯವಾದ ಬ್ರಹ್ಮನ ರೂಪ ಅದು ಸೋಪಾಧಿಕವಾದ ಬ್ರಹ್ಮನ ರೂಪ, ಸಗುಣ ಬ್ರಹ್ಮ ಅಂತ. ನಮ್ಮ ಭ್ರಮೆಗೆ ವಿಷಯವಾಗದೇನೆ ನಮಗೆ ಯಥಾರ್ಥ ಜ್ಞಾನ ಉಂಟಾಗೋದಕ್ಕೆ ಕಾರಣ ಅಂದ್ರೆ ನಮ್ಮ ಪ್ರಮಾಕ್ಕೆ, ನಮ್ಮ ಯಥಾರ್ಥ ಜ್ಞಾನಕ್ಕೆ ವಿಷಯವಾದ ನಿರುಪಾಧಿಕವಾದ ಬ್ರಹ್ಮನ ರೂಪ. ಈ ರೀತಿ ಎರಡು ರೂಪಗಳನ್ನು ಪ್ರತಿಪಾದನೆ ಮಾಡ್ತಾ ಇವೆ. ಗೊತ್ತಾಯ್ತು? ಯತ್ರ ಹಿ ದ್ವೈತಮಿವ ಭವತಿ ಅಂತ ಹೇಳಿ ಸೋಪಾಧಿಕವಾದ ಬ್ರಹ್ಮನ ತಿಳಿಸಿಕೊಡ್ತವೆ. ಸರ್ವಾಣಿ ರೂಪಾಣಿ ವಿಚಿಂತ್ಯ ಧೀರ, ಹಿಂಗೆ ಸಾವಿರಾರು. ಅಂದ್ರೆ ಅವಿದ್ಯಾಕ್ಕೆ ವಿಷಯವಾದ ಬ್ರಹ್ಮನ ಸೋಪಾಧಿಕ ರೂಪ, ವಿದ್ಯಾಕ್ಕೆ ವಿಷಯವಾದ ಬ್ರಹ್ಮನ ನಿರುಪಾಧಿಕವಾದ ರೂಪ, ಹೀಗೆ ಬ್ರಹ್ಮಣ ರೂಪತಾಂ ದರ್ಶಯಂತಿ. ಎರಡು ರೂಪಗಳನ್ನು ಬ್ರಹ್ಮನಿಗೆ ಪ್ರತಿಪಾದನೆ ಮಾಡಿ ಕೊಡುತ್ತವೆ. ಮೊದಲಿಗೆ ಬ್ರಹ್ಮನ ವಿಷಯದಲ್ಲಿ, ಈ ಸೋಪಾಧಿಕ ಬ್ರಹ್ಮನ ವಿಷಯದಲ್ಲಿ ಕೆಲವು ವ್ಯವಹಾರಗಳು ಕೆಲವು ವಾಕ್ಯದಿಂದ ಗೊತ್ತಾಗುತ್ತವೆ. ಏನು ಅಂತಂದ್ರೆ ವೇದಾಂತ ವಾಕ್ಯಾನಿ, ಕೆಲವು ವೇದಾಂತ ವಾಕ್ಯಗಳು ತತ್ರ ಅವಿದ್ಯಾವಸ್ಥಾಯ, ನಮಗೆ ಅಜ್ಞಾನ ದಶಾದಲ್ಲಿ, ನಮಗೆ ಅಜ್ಞಾನ ಇದ್ದಾಗ, ನಾವು ಭ್ರಮದಲ್ಲಿ ಇದ್ದಾಗ, ಅವಾಗ ಬ್ರಹ್ಮಣ, ಈ ಬ್ರಹ್ಮ ಉಪಾಸ್ಯ, ನಾವು ಉಪಾಸಕರು ಅಂತ ಈ ರೀತಿ ಉಪಾಸ್ಯ ಉಪಾಸಕ ಭಾವ ಎಂಬುವ ಎಲ್ಲ ವ್ಯವಹಾರಗಳು ಕೂಡ ಯಾವಾಗ ತೋರ್ತವೆ? ವಸ್ತುತಃ ಬ್ರಹ್ಮ ಉಪಾಸ್ಯ, ನಾವು ಉಪಾಸಕ ಇವೆಲ್ಲ ಏನಿಲ್ಲ. ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಜೀವ ಬ್ರಹ್ಮರಲ್ಲಿ ಭೇದವೇ ಇಲ್ಲ. ಉಪಾಸ್ಯ ಉಪಾಸಕ ಭಾವ ಇವೆಲ್ಲ ಏನಿಲ್ಲ. ಈ ಉಪಾಸ್ಯ ಉಪಾಸಕ ಭಾವ ಎಂಬ ಈ ಎಲ್ಲ ವ್ಯವಹಾರಗಳು ಯಾವಾಗ ನಡೆಯುತ್ತವೆ? ಅವಿದ್ಯಾವಸ್ಥಾಯ, ಅಜ್ಞಾನ ದಶಾದಲ್ಲಿ ಇವೆಲ್ಲ ವ್ಯವಹಾರಗಳು ಕೂಡ ಇರುತ್ತವೆ. ಹಾಗಾದ್ರೆ ಇಲ್ಲಿ ನಾವು ಉಪಾಸ್ಯನಾದ ಬ್ರಹ್ಮನ ಉಪಾಸನೆಯನ್ನ ಮಾಡುತ್ತೇವೆ. ಉಪಾಸನೆಗಳಲ್ಲಿಯೂ ಅನೇಕ ವಿಧ ಇದೆ ಅಂತ ಅವ್ರು ಹೇಳ್ತಾರೆ. ಏನು? ತತ್ರ ಕಾನಿಚಿತ್ ಬ್ರಹ್ಮಣ ಉಪಾಸನಾನಿ ಅಭ್ಯುದಯಾರ್ಥಾನಿ, ಕೆಲವು ಬ್ರಹ್ಮನ ಉಪಾಸನೆಗಳು ಅಭ್ಯುದಯಕ್ಕಾಗಿ, ಸ್ವರ್ಗಾದಿ ಫಲಗಳಿಗಾಗಿ. ಕಾನಿಚಿತ ಕ್ರಮ ಮುಕ್ತ್ಯರ್ಥಾನಿ, ಕ್ರಮವಾಗಿ ಅಂದ್ರೆ ಅರ್ಚಿರಾದಿ ಕ್ರಮದಿಂದ, ಗೊತ್ತಾಯ್ತು? ಅರ್ಚಿರಾದಿ ಕ್ರಮದಿಂದ ಮೋಕ್ಷವನ್ನ ತಂದು ಕೊಡ್ತವೆ ಕೆಲವು ಉಪಾಸನೆಗಳು ಎಂಬ ಮಾತನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದ. ಅದು ಹೇಗೆ ನಾವು ಟಿಪ್ಪಣಿಯಲ್ಲಿ ಚಿಂತನೆ ಮಾಡಬೇಕು. ಗೊತ್ತಾಯ್ತೋ ಇಲ್ಲ? ಮಾಯಾವಾದಿಗಳು ಹೇಳುವ ಈ ಮೂರು ರೀತಿಯ ಉಪಾಸನೆ ಏನು ಅಂದ್ರೆ, ಪ್ರತೀಕೋಪಾಸನೆಯಿಂದ ಅಭ್ಯುದಯ ಸ್ವರ್ಗಾದಿ ಫಲಗಳಾಗುತ್ತವೆ. ದಹರಾದಿ ಉಪಾಸನ ಅಂತ ಕರೀತಾರೆ. ಹೃದಯ ಗುಹೆಯಲ್ಲಿ ಪರಮಾತ್ಮನ ಉಪಾಸನೆ ದಹರಾದಿ ಉಪಾಸನೆ. ಈ ದಹರಾದಿ ಉಪಾಸನೆ ಮಾಡೋದ್ರಿಂದ ಅರ್ಚಿರಾದಿ ಕ್ರಮದಿಂದ ಮುಕ್ತಿ ಆಗುತ್ತದೆ. ಆಮೇಲೆ ಪರಮಾತ್ಮನನ್ನು ಉದ್ಗೀತ ಅಂತ ಉಪಾಸನೆ ಮಾಡೋದು. ಈ ಉದ್ಗೀತಾದಿ ಉಪಾಸನೆಗಳು ಕರ್ಮ ಸಮೃದ್ಧಿಗಾಗಿ ಆಗುತ್ತವೆ. ಹೀಗೆ ಉಪಾಸನೆಯಲ್ಲಿಯೂ ಕೂಡ ಒಂದು ವಿಭಾಗ ಇದೆ ನೋಡಿ. ಕಾನಿಚಿತ್ ಬ್ರಹ್ಮಣ ಉಪಾಸನಾನಿ ಅಭ್ಯುದಯಾರ್ಥಾನಿ, ಅಂದ್ರೆ ಕೆಲವು ಉಪಾಸನೆಗಳು ಅಂದ್ರೆ ಪ್ರತೀಕೋಪಾಸನೆ ಮೊದಲಾದವುಗಳು ಸ್ವರ್ಗಾದಿ ಫಲಗಳಿಗಾಗಿ. ಕಾನಿಚಿತ ಕೆಲವು ಉಪಾಸನೆಗಳು ಅಂದ್ರೆ ದಹರಾದಿ ಉಪಾಸನೆಗಳು ಕ್ರಮ ಮುಕ್ತ್ಯರ್ಥಾನಿ. ಕಾನಿಚಿತ ಇನ್ನು ಮೂರನೇ ರೀತಿಯ ಉಪಾಸನೆಗಳು ಕರ್ಮ ಸಮೃದ್ಧ್ಯರ್ಥಾನಿ, ಕರ್ಮದ ಪರಿಪೂರ್ಣತೆಗಾಗಿ, ಕರ್ಮದ ಸಮೃದ್ಧಿಗಾಗಿ ಕೆಲವು ಉಪಾಸನೆಗಳು. ಹಾಗಾದ್ರೆ ಒಟ್ಟು ಏನಾಯ್ತಪ್ಪ? ಏವಂ ಅಪೇಕ್ಷಿತ ಉಪಾಧಿ ಭೇದಂ ಬ್ರಹ್ಮ ಉಪಾಸ್ಯತ್ವೇನ. ಅದಕ್ಕೆ ಅವರು ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಗೊತ್ತಾಯ್ತು? ಈ ರೀತಿ ಅಪೇಕ್ಷಿತವಾದ ನಮ್ಮ ಫಲಕ್ಕೆ ಸಾಧನವಾದ ನಾನಾ ರೀತಿಯ ಗುಣವಿಶಿಷ್ಟನಾದ ಬ್ರಹ್ಮನನ್ನ ಉಪಾಸನೆಗಾಗಿ, ಅಂದ್ರೆ ನಮಗೆ ಅಪೇಕ್ಷಿತವಾದ ಫಲಕ್ಕಾಗಿ
ಒಂದೊಂದು ರೀತಿಯ ಸಗುಣ ಬ್ರಹ್ಮನ ಉಪಾಸನೆ ಒಂದು, ಅಥವಾ ಉಪಾದಿಯಿಂದ ರಹಿತನಾದ ಬ್ರಹ್ಮನ ಉಪಾಸನೆ ಅದು ಜ್ಞಾನಕ್ಕಾಗಿ ಅಂತ ಎರಡು ರೀತಿಯ ಉಪಾಸನೆಯ ಬಗ್ಗೆ ವೇದಗಳು ಉಪದೇಶ ಮಾಡ್ತಾ ಇವೆ ನೋಡಿ. ಏವಂ ಅಪೇಕ್ಷಿತ ಉಪಾಧಿ ಭೇದಂ ಅಂದ್ರೆ ಅವಿದ್ಯಾ ವಿಷಯತ್ವೇನ ಬ್ರಹ್ಮನ ಉಪಾಸನೆ ಅದು ಜ್ಞಾನಕ್ಕಾಗಿ. ಇದು ಅವಿದ್ಯಾ ಅಂದ್ರೆ ಅವಿದ್ಯಾ ಅವಸ್ಥೆಯಲ್ಲಿ ಮಾಡುವ ಒಂದೊಂದು ಫಲಕ್ಕಾಗಿ ಮಾಡುವ ಉಪಾಸನೆ, ಅದು ನಮಗೆ ಬೇಕಾದ ಫಲಕ್ಕಾಗಿ ಮಾಡುವ ಉಪಾಸನೆ. ಇನ್ನು ವಿದ್ಯಾ ವಿಷಯತ್ವೇನ ನಮ್ಮ ಯಥಾರ್ಥ ಜ್ಞಾನಕ್ಕೆ ವಿಷಯವಾದ ಬ್ರಹ್ಮನ ಉಪಾಸನೆಯಿಂದ ಜ್ಞಾನ ಎಂಬುದು ಪ್ರಾಪ್ತವಾಗುತ್ತದೆ. ಅದನ್ನು ಹೀಗೆ ಓದ್ಬೇಕು ಬೇರೆ. ಅಪೇಕ್ಷಿತ ಉಪಾಧಿ ಭೇದಂ ಬ್ರಹ್ಮೋಪಾಸ್ಯತ್ವೇನ ನಮಗೆ ಅಪೇಕ್ಷಿತವಾದ ಫಲಕ್ಕೆ ಸಾಧನವಾದ ನಾನಾ ಗುಣ ವಿಶಿಷ್ಟನಾದ ಬ್ರಹ್ಮನನ್ನ ಉಪಾಸನೆಗಾಗಿ ಒಂದು ಉಪಾಸ್ಯತ್ವೇನ. ಎರಡನೇದಾಗಿ ನಿರಸ್ತ ಸಮಸ್ತ ಉಪಾದಿತು ಎಲ್ಲ ಉಪಾಧಿ ರಹಿತನಾದ, ಅಂದ್ರೆ ಈ ನಾಮ ರೂಪ ವಿಕಾರ ಈ ಉಪಾಧಿಗಳಿಂದ ರಹಿತನಾದ ಕೇವಲ ಜ್ಞಾನಕ್ಕಾಗಿ ಮಾಡುವ ಬ್ರಹ್ಮನ ಉಪಾಸನೆ. ಗೊತ್ತಾಯ್ತು? ಉಪಾಧಿಗಳಿಂದ ರಹಿತನಾದ ಆ ಬ್ರಹ್ಮನನ್ನ ಜ್ಞಾನಕ್ಕಾಗಿ ಮಾಡುವ ಒಂದು ಉಪಾಸನೆ. ಈ ರೀತಿ ಅಂತೂ ಎರಡು ರೀತಿಯ ಬ್ರಹ್ಮನನ್ನ ವೇದಗಳು ಉಪದೇಶ ಮಾಡ್ತಾ ಇವೆ. ಜ್ಞೇಯತ್ವೇನ ಉಪದಿಶ್ಯತೆ ಇತ್ಯಸ್ಯ ಅರ್ಥಸ್ಯ ಪ್ರದರ್ಶನಾಯ. ಈ ಎಲ್ಲ ಅರ್ಥವನ್ನ ಈ ವಿಚಾರವನ್ನ ಹೇಳೋದಕ್ಕಾಗಿ ಮುಂದಿನ ಇಡೀ ಗ್ರಂಥ ಅಧ್ಯಾಯ ಶೇಷ ಹೊರಟಿದೆ. ಅಂದ್ರೆ ಸಗುಣ ಬ್ರಹ್ಮನ ಉಪಾಸನೆ, ನಿರ್ಗುಣ ಬ್ರಹ್ಮನ ಉಪಾಸನೆ, ನಮಗೆ ಬೇಕಾದ ಫಲಗಳನ್ನ ಪಡೆಯೋದಕ್ಕಾಗಿ ಸಗುಣ ಬ್ರಹ್ಮನ ಉಪಾಸನೆ, ಜ್ಞಾನಕ್ಕಾಗಿ ನಿರ್ಗುಣ ಬ್ರಹ್ಮನ ಉಪಾಸನೆ, ಈ ರೀತಿ ಎರಡು ವಿಧವಾದ ಬ್ರಹ್ಮನ ವಿಚಾರವನ್ನು ಹೇಳೋದಕ್ಕಾಗೇನೆ ಆನಂದಮಯಾಧಿಕರಣ ಆರಂಭ ಮಾಡಿಕೊಂಡು ಇಡೀ ಅಧ್ಯಾಯ ಶೇಷ ಎಂಬುದು ಹೊರಟಿದೆ ಅಂತ ಹೇಳಿ ಈ ಒಂದು ಮಾಯಾವಾದಿಗಳು ಈ ಮುಂದಿನ ಅಧ್ಯಾಯ ಹೊರಟಿದೆ ಎಂಬುದಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ಪ್ರದರ್ಶನಾಯ ಉತ್ತರ ಗ್ರಂಥ ಆರಭ್ಯತೆ ಇತಿ, ಈ ರೀತಿಯಾಗಿ ಅಲ್ಲಿ ಮಾಯಾವಾದಿಗಳು ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಮಾಯಾವಾದಿಗಳು ಹೇಳೋ ವಿಚಾರ ಏನು? ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮನ ಉಪಾಸನೆ, ಒಂದೊಂದು ಫಲಕ್ಕಾಗಿ ಒಂದೊಂದು ರೀತಿಯ ಬ್ರಹ್ಮನ ಉಪಾಸನೆ, ಎರಡು ರೀತಿಯ ಬ್ರಹ್ಮನ ವಿಚಾರವನ್ನು ಹೇಳೋದಕ್ಕಾಗಿ, ಎರಡು ರೀತಿ ಬ್ರಹ್ಮನ ಪ್ರತಿಪಾದನೆ ಮಾಡೋದಕ್ಕಾಗಿ ಆನಂದಮಯಾಧಿಕರಣದಿಂದ ಆರಂಭ ಮಾಡಿಕೊಂಡು ಇಡೀ ಅಧ್ಯಾಯ ಹೊರಟಿದೆ ಅಂತ ಮಾಯಾವಾದಿಗಳು ಅಂದ್ರು. ತದಿದಮನುಪನ್ನಂ, ಇದು ಸರ್ವಥಾ ಯುಕ್ತವಾದದ್ದಲ್ಲ ಅಂತ ಟೀಕಾಕೃತ್ಪಾದ ಹೇಳ್ತಾ ಇದ್ದಾರೆ. ಈ ರೀತಿ ಹೇಳತಕ್ಕಂತಹದ್ದು ಸರ್ವಥಾ ಯುಕ್ತವಾದದ್ದಲ್ಲ. ತದಿದಮನುಪನ್ನಂ ಯಾತಕ್ಕೆ ಅಂದ್ರೆ ನೋಡಿ, ಬ್ರಹ್ಮಣ ದ್ವೈರೂಪ್ಯಸ್ಯ ಅಪ್ರಾಮಾಣಿಕತ್ವಾತ್. ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಎರಡು ವಿಧರಾದ ಬ್ರಹ್ಮನನ್ನ ಪ್ರತಿಪಾದನೆ ಮಾಡೋದಕ್ಕಾಗಿ ಮುಂದಿನ ಇಡೀ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಹೊರಟಿದೆ ಅಂತ ಅನಬೇಡಿ. ಯಾಕೆ? ಎರಡು ವಿಧರಾದ ಬ್ರಹ್ಮರು ಇದ್ದಾರೆ ಎಂಬುದೇ ಅತ್ಯಂತ ಅಪ್ರಾಮಾಣಿಕ. ಬ್ರಹ್ಮನ ಎರಡು ರೂಪಗಳ ಬಗ್ಗೆ ಹೇಳೋದು ಅಂತೇನಿದೆ, ಇದೇ ಅತ್ಯಂತ ಅಬದ್ಧವಾದದ್ದು, ಅಪ್ರಾಮಾಣಿಕ. ಬ್ರಹ್ಮನಲ್ಲಿ ದ್ವೈರೂಪ್ಯ ಎಂಬುದು ಇಲ್ಲವೇ ಇಲ್ಲ. ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಹೀಗಿಲ್ಲವೇ ಇಲ್ಲ. ಇರೋ ಬ್ರಹ್ಮ ಒಬ್ಬನೇ, ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಬ್ರಹ್ಮ ಒಬ್ಬನೇ. ದ್ವೈರೂಪ್ಯಸ್ಯ ಅಪ್ರಾಮಾಣಿಕತ್ವ ತಮ್ಮ ಮಾತು. ಯಾಕೆ? ಸರ್ವಾಣ್ಯಪಿ ವೇದ ವಾಕ್ಯಾನಿ, ಎಲ್ಲ ವೇದ ವಾಕ್ಯಗಳು ಏನು ಹೇಳಿಕೊಡ್ತಾ ಇವೆ? ಎಲ್ಲಾ ವೇದ ವಾಕ್ಯಗಳು ಇದನ್ನ ಮಾತ್ರ ಹೇಳಿಕೊಡ್ತವೆ. ಯಾವುದನ್ನ ಅಂದ್ರೆ ಬರೀತರ ಟೀಕರಾಯರು, ಸರ್ವಾಣ್ಯಪಿ ವೇದ ವಾಕ್ಯಾನಿ ಅಸಂಖ್ಯೇಯ ಕಲ್ಯಾಣ ಗುಣಾಕರಂ, ಎಣಿಸಲ ಶಕ್ಯವಾದ ಕಲ್ಯಾಣ ಮಂಗಲಕರವಾದ ಗುಣಗಳಿಗೆ ಆಕರ, ಗುಣಗಳ ನಿಧಿ ಅಂದ್ರೆ ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಂತ ಬ್ರಹ್ಮನನ್ನು ಹೇಳಿಕೊಡ್ತಾ ಇದೆ. ಒಂದು ಸಕಲ ದೋಷ ಗಂಧ ವಿದುರಂ, ಸಕಲ ದೋಷ ಗಂಧ ವಿದುರನಾದ ಅಂದ್ರೆ ನಿರ್ದುಷ್ಟ ಮೂರ್ತಿಯಾದ ಬ್ರಹ್ಮನನ್ನ ಸಕಲ ವೇದವಾಕ್ಯಗಳು ಹೇಳಿಕೊಡ್ತಾ ಇದೆ. ಸಕಲ ದೋಷ ಗಂಧ ವಿದೂರನಾದ ಬ್ರಹ್ಮನನ್ನೇ ಹೇಳಿಕೊಡು. ಏಕರೂಪಮೇವ ಬ್ರಹ್ಮ, ಏಕರೂಪನಾದ ಬ್ರಹ್ಮ. ಯಾರು ಬ್ರಹ್ಮ ಅಂದ್ರೆ ನಾರಾಯಣಾಖ್ಯಂ ಏಕರೂಪಮೇವ ಬ್ರಹ್ಮ ಪ್ರತಿಪಾದಯಂತಿ. ನಾರಾಯಣನೆಂಬ ಏಕರೂಪನಾದ ಒಬ್ಬನೇ ವಿಧನಾದ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಸರ್ವದೋಷ ವಿದೂರನಾದ ಅಂದ್ರೆ ಸರ್ವದೋಷ ರಹಿತನಾದ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಸರ್ವದೋಷ ರಹಿತನಾದ ನಾರಾಯಣನೆಂಬ ಒಬ್ಬನೇ ಬ್ರಹ್ಮನನ್ನೇ ಸರ್ವಾಣಿ ವೇದವಾಕ್ಯಾನಿ ಪ್ರತಿಪಾದಯಂತಿ, ಎಲ್ಲ ವೇದವಾಕ್ಯಗಳು
ಪ್ರತಿಪಾದನೆ ಮಾಡ್ತಾ ಇವೆ ಎಂಬ ವಿಚಾರವನ್ನ ಹೇಳಿದರು. ಆದರೆ ಈ ಉಪಾಸನೆಯ ವಿಚಾರಕ್ಕೆ ಬಂದಾಗ ಟೀಕಾಕೃತ್ಪಾದರಂತ ಕಿಂತು ಅಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಸಕಲ ದೋಷರಹಿತನಾದ ನಾರಾಯಣನೆಂಬ ಏಕರೂಪನಾದ ಪರಬ್ರಹ್ಮನನ್ನೇ ಪ್ರತಿಪಾದನೆ ಮಾಡೋದಕ್ಕಾಗಿ ಸಕಲ ಶಾಸ್ತ್ರಗಳು ಹೊರಟಿವೆ, ಸರಿ ಹೌದು. ಆದರೆ ಕಿಂತು ಕಾನಿಚಿತ ಸರ್ವಜ್ಞತ್ವ, ಸರ್ವೇಶ್ವರತ್ವ, ಸರ್ವಾಂತರ್ಯಾಮಿತ್ವ, ಸೌಂದರ್ಯ, ಔದಾರ್ಯ, ವೀರ್ಯಾದಿ ಗುಣ ವಿಶಿಷ್ಟತೆಯ. ಆದರೆ ಕೆಲವು ವಾಕ್ಯಗಳು ಮತ್ತೆ ಅಲ್ಲಿ ಎಸ್ ಸರ್ವಜ್ಞ ಸ ಸರ್ವವಿತ ಈ ಮೊದಲಾದ ವಾಕ್ಯಗಳು ಪರಬ್ರಹ್ಮನಿಗೆ ಸರ್ವಜ್ಞತ್ವ, ಸರ್ವೇಶ್ವರತ್ವ, ಸರ್ವಾಂತರ್ಯಾಮಿತ್ವ, ಸೌಂದರ್ಯ, ಔದಾರ್ಯ, ವೀರ್ಯಾದಿ ಗುಣ ವಿಶಿಷ್ಟನಾಗಿ ಕೆಲವು ವಾಕ್ಯಗಳು ಆ ಬ್ರಹ್ಮನನ್ನ ಪ್ರತಿಪಾದನೆ ಮಾಡ್ತಾ ಇವೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಸರ್ವವೇದ ವಾಕ್ಯಗಳು ಗುಣ ಪರಿಪೂರ್ಣನಾದ ಸರ್ವದೋಷರಹಿತನಾದ ನಾರಾಯಣನೆಂಬ ಪರಬ್ರಹ್ಮನನ್ನೇ ಪ್ರತಿಪಾದನೆ ಮಾಡ್ತಾ ಇವೆ, ಇದು ಪ್ರಧಾನ. ಮುಂದೆ ಕೆಲವು ವಾಕ್ಯಗಳು ಮಾತ್ರ ಆ ಬ್ರಹ್ಮನ ಅನೇಕ ಧರ್ಮಗಳನ್ನ ಹೇಳ್ತಾ ಇವೆ ಅಂತ ಅಭಿಪ್ರಾಯ. ಸರ್ವಜ್ಞತ್ವ, ಸರ್ವೇಶ್ವರತ್ವ, ಸರ್ವಾಂತರ್ಯಾಮಿತ್ವ, ಆ ಭಗವಂತನ ಸೌಂದರ್ಯ, ಔದಾರ್ಯಾದಿ ಗುಣಗಳಿಂದ ಕೂಡಿದ ಬ್ರಹ್ಮನನ್ನ ಪ್ರತಿಪಾದನೆ ಮಾಡ್ತಾ ಇವೆ ಗುಣ ವಿಶಿಷ್ಟತೆಯ. ಕಾನಿಚಿತ ಇನ್ನು ಕೆಲವು ವಾಕ್ಯಗಳು ಏನ್ ಮಾಡ್ತಾ ಇವೆ, ಕಾನಿಚಿತ ಅಪಹತ ಪಾಪ್ಮತ್ವಾದಿ, ಅಪಹತ ಪಾಪ್ಮತ್ವಾದಿ, ನಿರ್ದುಃಖತ್ವ, ಪ್ರಾಕೃತ ಭೌತಿಕ ವಿಗ್ರಹ ರಹಿತತ್ವಾದಿ ದೋಷಾಭಾವ ವಿಶಿಷ್ಟತೆಯ. ಯಾವುದೇ ವಿಧವಾದ ದೋಷ ಉಳ್ಳವನಲ್ಲ ಈ ಬ್ರಹ್ಮ, ದೋಷಾಭಾವ ವಿಶಿಷ್ಟನಾದವನು. ಗೊತ್ತಾಯ್ತೋ ಇಲ್ಲ? ಅಂದ್ರೆ ಅಪಹತ ಪಾಪತ್ವ ಅಂದ್ರೆ ಪಾಪರಹಿತ ಒಂದು ದೋಷಾಭಾವ, ನಿರ್ದುಃಖತ್ವ ದುಃಖರಹಿತ ಎರಡನೇ ದೋಷಾಭಾವ, ಪ್ರಾಕೃತ ಭೌತಿಕ ವಿಗ್ರಹ ರಹಿತ ಪ್ರಾಕೃತಿಕವಾದ ಭೌತಿಕವಾದ ವಿಗ್ರಹಗಳಿಲ್ಲ, ಈ ರೀತಿ ಇದೇ ಮೊದಲಾದ ದೋಷಗಳಿಲ್ಲ. ಅಂದ್ರೆ ದೋಷಾಭಾವ ವಿಶಿಷ್ಟತೆಯ ಬ್ರಹ್ಮನನ್ನ ಕೆಲವು ವಾಕ್ಯಗಳು ಪ್ರತಿಪಾದನೆ ಮಾಡ್ತಾ ಇವೆ, ಎರಡನೇ ರೀತಿಯ ವಾಕ್ಯಗಳು. ಇನ್ನು ಮೂರನೇ ರೀತಿ ಕಾನಿಚಿತ. ಕಾನಿಚಿತ ಅತಿ ಗಹನತಾ ಜ್ಞಾಪನಾಯ ವಾಂಗ್ಮನಸ ಅಗೋಚರತ್ವಾದ್ಯಾಕಾರೇಣ. ಇನ್ನು ಕೆಲವು ವಾಕ್ಯಗಳು ಏನಪ್ಪಾ ಅಂದ್ರೆ ಬ್ರಹ್ಮ ಇವನು ಮಾತು ಮತ್ತು ಮನಸ್ಸುಗಳಿಗೆ ಪೂರ್ಣವಾಗಿ ತಿಳಿಯಲಾಗದೇ ಇದ್ದವನು, ಅಂದ್ರೆ ಅತಿಗಹನನಾಗಿದ್ದಾನೆ, ಬ್ರಹ್ಮನನ್ನ ಪೂರ್ಣವಾಗಿ ತಿಳಿಯಲಿಕ್ಕಾಗೋದಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಇದೇ ಮೊದಲಾದ ವಾಕ್ಯಗಳು ಪರಬ್ರಹ್ಮ ಅತಿಗಹನನಾಗಿದ್ದಾನೆ ಅಂತ ತಿಳಿಸೋದಕ್ಕಾಗಿ ಆ ಬ್ರಹ್ಮನನ್ನ ಪೂರ್ಣವಾಗಿ ತಿಳಿಯಲಿಕ್ಕಾಗೋದಿಲ್ಲ ಎಂಬ ಅಭಿಪ್ರಾಯದಲ್ಲಿ ಈ ಬ್ರಹ್ಮ ವಾಂಗ್ಮನಸ ಅಗೋಚರನಾಗಿದ್ದಾನೆ ಎಂಬುದನ್ನ ತಿಳಿಸಿಕೊಡ್ತಾ ಇವೆ, ಹೇಳತಾ ಇವೆ ಅಂತ ಅಭಿಪ್ರಾಯ. ಇನ್ನು ಕೆಲವು ವಾಕ್ಯಗಳು ಕಾನಿಚಿತ ಸರ್ವ ಪರಿಹಾರೇಣ ತಸ್ಯೈವ ಉಪಾದಾನಾಯ ದ್ವಿತೀಯತ್ವೇನ. ಇನ್ನು ಕೆಲವು ವಾಕ್ಯಗಳು ಎಲ್ಲವನ್ನ ಬಿಟ್ಟು ಆ ಪರಬ್ರಹ್ಮನನ್ನೇ ಸ್ವೀಕಾರ ಮಾಡಿ ಎಂಬ ಮಾತನ್ನು ಹೇಳ್ತಾ ಇವೆ. ಅಂದ್ರೆ ಏಕಮೇವ ಅದ್ವಿತೀಯಂ ಬ್ರಹ್ಮ, ಇತರ ವಸ್ತುಗಳನ್ನೆಲ್ಲ ಬಿಟ್ಟು ಆ ಪರಮಾತ್ಮನನ್ನ ನಾರಾಯಣನನ್ನೇ ಸ್ವೀಕಾರ ಮಾಡಬೇಕು. ಗೊತ್ತಾಯ್ತು ಅಲ್ಲಿ? ಇತರ ವಸ್ತು ಅಂದ್ರೆ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ಗೊತ್ತಾಯ್ತೋ ಇಲ್ಲ ಅಲ್ಲಿ ಹೇಳುವಾಗ. ಆದ್ದರಿಂದ ಇತರ ವಸ್ತುಗಳನ್ನು ಪರಿತ್ಯಾಗ ಮಾಡಿ ಆ ನಾರಾಯಣನನ್ನೇ ಸ್ವೀಕಾರ ಮಾಡಬೇಕು. ಅವನೇ ಅದ್ವಿತೀಯನಾದವನು, ಸರ್ವೋತ್ತಮನಾದವನು. ಆ ಬ್ರಹ್ಮನ ಅದ್ವಿತೀಯತ್ವವನ್ನು ತಿಳಿಸುವ ಸಲುವಾಗಿ ಕೆಲವು ವಾಕ್ಯಗಳು ಹೇಳ್ತಾ ಇವೆ ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇಲ್ಲ? ಅದ್ವಿತೀಯತ್ವ, ದ್ವಿತೀಯತ್ವೇ ಓದಬಾರದು ಅದನ್ನು. ಕಾನಿಚಿತ ಸರ್ವ ಪರಿಹಾರೇಣ ಅಂದ್ರೇನು? ಕೆಲವು ವಾಕ್ಯಗಳು ಏಕಮೇವ ದ್ವಿತೀಯಂ ಬ್ರಹ್ಮ ಎಂಬ ವಾಕ್ಯಗಳು ಎಲ್ಲವನ್ನ ಬಿಟ್ಟು ತಸ್ಸೈವ ಉಪಾದಾನಾಯ ಆ ಬ್ರಹ್ಮನನ್ನೇ ಸ್ವೀಕಾರ ಮಾಡಬೇಕು ಅಂತ ಹೇಳೋದಕ್ಕಾಗಿ ಅದ್ವಿತೀಯತ್ವೇನ ಏಕಮೇವ ದ್ವಿತೀಯಂ ಬ್ರಹ್ಮನೇ ಅದ್ವಿತೀಯ ಅಂತ ತಿಳಿಸಿಕೊಡ್ತಾ ಇವೆ. ಇನ್ನು ಕೊನೆಯದಾಗಿ ಕಾನಿಚಿತ ಇನ್ನು ಕೆಲವು ವಾಕ್ಯಗಳು ಯಾವುದಪ್ಪ ಅಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮನೇ ಅಂತ ಹೇಳದಂಗೆ ತೋರ್ತದ ಮೇಲ್ನೋಟಕ್ಕೆ. ಅಂದ್ರೆ ಎಲ್ಲವೂ ಬ್ರಹ್ಮನೇ ಅಂದ್ರೆ ಏನು? ಎಲ್ಲ ವಸ್ತುಗಳಿಗೂ ಸತ್ತಾ ಪ್ರತೀತಿ ಪ್ರವೃತ್ತಿ ಕೊಟ್ಟವನು ಬ್ರಹ್ಮನೇ. ಅಂದ್ರೆ ಸರ್ವ ಸತ್ತಾ ಪ್ರತೀತಿ ಪ್ರವೃತ್ತಿ ನಿಮಿತ್ತತಾ ಪ್ರತಿಪತ್ಯರ್ಥಂ, ಸಕಲ ವಸ್ತುಗಳಿಗೂ ಜಗತ್ತಿನ ಸಮಸ್ತ ಚರಾಚರ
ವಸ್ತುಗಳಿಗೂ ಚೇತನಾಚೇತನಾತ್ಮಕವಾದ ಸಮಸ್ತ ಪ್ರಪಂಚಕ್ಕೆ ಸತ್ತಾ ಇರುವಿಕೆ, ಪ್ರತೀತಿ ಮತ್ತು ಜ್ಞಾನ, ಚೇತನರಿಗೆ ಪ್ರವೃತ್ತಿ, ಈ ಮೂರಕ್ಕೂ ನಿಮಿತ್ತನಾದವನು ಪರಮಾತ್ಮನೇ ಅಂಬೋದನ್ನು ತಿಳಿಸೋದಕ್ಕಾಗಿ ಸರ್ವಂ ಖಲ್ವಿದಂ ಬ್ರಹ್ಮ ಎಂಬ ವಾಕ್ಯಗಳು ಆ ಬ್ರಹ್ಮನಿಗೆ ಸರ್ವಾತ್ಮಕತ್ವೇನ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾ ಇವೆ. ಬ್ರಹ್ಮನೇ ಎಲ್ಲವೂ ಅಂದ್ರೆ ಅರ್ಥ ಏನು? ಎಲ್ಲದಕ್ಕೂ ಸತ್ತಾಪ್ರದ, ಪ್ರತೀತಿಪ್ರದ, ಪ್ರವೃತ್ತಿಪ್ರದ ಎಲ್ಲವೂ ಬ್ರಹ್ಮನೇ ಅಂತ ತಿಳಿಸುವ ಸಲುವಾಗಿ ಸರ್ವಾತ್ಮಕತ್ವವನ್ನು ಹೇಳ್ತಾ ಇವೆ. ಇತ್ತೇವಮಾದಿ, ಇದೇ ಮೊದಲಾಗಿ ಅನೇಕ ಪ್ರಕಾರೈ, ಅನೇಕ ಪ್ರಕಾರಗಳಿಂದ ವೇದವಾಕ್ಯಗಳು ಪರಮಪುರುಷಂ ಬೋಧಯಂತಿ, ಪರಮಪುರುಷನನ್ನ ಪ್ರತಿಪಾದನೆ ಮಾಡ್ತಾ ಇವೆ ಅಂತ ಅಭಿಪ್ರಾಯ. ಯಾತಕ್ಕಾಗಿ ವೇದವಾಕ್ಯಗಳು ಹೊರಟಿವೆ ಎಂಬುದನ್ನು ನಮ್ಮ ಸಿದ್ಧಾಂತದ ಪ್ರಕಾರ ಬಹಳ ಚೆನ್ನಾಗಿ ಟೀಕಾಕೃತ್ಪಾದರು ವಿವರಣೆ ಮಾಡಿ ಹೇಳಿದರು. ಆ ಮುಂದಿನ ವಿಚಾರ ಯಾತಕ್ಕೆ ಹೊರಟಿದೆ, ಇದರ ಮೇಲೆ ಏನು ಪ್ರಶ್ನೆ ಉತ್ತರಗಳು ಬರುತ್ತದೆ, ಆ ವಿಚಾರವನ್ನು ಮತ್ತೆ ನಾಳಿನ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಮುಂದಿನ ಪಾಠದಲ್ಲಿ, ನಾಳೆ ಶನಿವಾರ ತತ್ವಪ್ರಕಾಶಿಕ ಪಾಠ, ಮುಂದೆ ಭಾನುವಾರದಿಂದ 4 ದಿನಗಳ ಕಾಲ ಅನುವಾದ ಕಾರ್ಯಕ್ರಮ, ಪಾಠ ಇರೋದಿಲ್ಲ. ಮತ್ತೆ ಮುಂದೆ ದಶಮಿ 26ನೇ ತಾರೀಕು ನಮ್ಮ ಸುಧಾ ಪಾಠ ನೇರವಾಗಿ ಮಠದಲ್ಲಿ ಆರಂಭವಾಗುತ್ತದೆ ಅಂತ ಹೇಳ್ತಾ ನಾಳೆ ತತ್ವಪ್ರಕಾಶಿಕ ಪಾಠ ಇದೆ ಆನ್ಲೈನ್ ಮುಖಾಂತರ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.